ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಭಯಂಕರ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕೊರಿಯನ್ ಮಿಸ್ಟ್ರಿ ಥ್ರಿಲ್ಲರ್ ಮೂವಿನ ನೋಡೋಣ. ಇದು 2007 ಅಲ್ಲಿ ರಿಲೀಸ್ ಆಗಿರೋದು. ಈ ಮೂವಿಯ ಹೆಸರು ಆರ್ ಟೌನ್ ಅಂತ. ಯೂಶುವಲ್ ಆಗಿ ಒಬ್ಬ ಕಿಲ್ಲರ್ ಇದಾನಂತಂದ್ರೇನೆ ಪೊಲೀಸ್ ಅವ್ರಿಗೆ ಅವನ್ನ ಕಂಡಿಡಿಯಷ್ಟರಲ್ಲಿ ಸಾಕಾಗ್ಬಿಟ್ಟು ಬಿಸಿ ನತ್ತಿಗೇರ್ಬಿಟ್ಟಿರುತ್ತೆ. ಈ ಮೂವಿಯಲ್ಲಿ ಇಬ್ಬರು ಕಿಲ್ಲರ್ಸ್, ಅದ್ರಲ್ಲೂ ಒಬ್ಬ ಕೊಲೆ ಮಾಡಿರೋ ಪ್ಯಾಟರ್ನ್ ಅಲ್ಲೇ ಇನ್ನೊಬ್ಬ ಕೂಡ ಕೊಲೆ ಮಾಡ್ತಾನೆ. ಏನಕ್ಕೋಸ್ಕರ ಹತ್ರ ಕೊಲೆ ಮಾಡ್ತಾನೆ, ಫಸ್ಟ್ ಕೊಲೆ ಮಾಡಿರೋ ಆ ಕಿಲ್ಲರ್ ಏನಕ್ಕೋಸ್ಕರ ಕೊಲೆ ಮಾಡ್ತಾನೆ ಅಂತ ಭಯಂಕರ ಇಂಟ್ರೆಸ್ಟಿಂಗ್ ಆಗಿ ಹೇಳಿರೋ ಮೂವಿನೇ ಆರ್ ಟೌನ್ ಅಂತ. ಸೊ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇತರ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಸ್ಕೂಲ್ ನ ತೋರಿಸ್ತಾರೆ. ಅಲ್ಲಿ ಒಂದು ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಬಂದು ನಿಂತ್ಕೊಂತಾನೆ. ಅದ್ ಏನೇನ ನೋಡಿ ಶಾಕ್ ಆದ ಅಂತ ಗೊತ್ತಿಲ್ಲ, ಭಯ ಪಟ್ಟ ಅಂತ ಗೊತ್ತಿಲ್ಲ, ಸಕ್ಕದಾಗ ಭಯದಲ್ಲಿ ನಿಂತಿರ್ತಾನೆ. ಏನಂತ ನೋಡಿದ್ರೆ ಆ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಒಂದು ಹುಡುಗಿನ ಸಾಯಿಸ್ಬಿಟ್ಟು ಕೈನ ಕಾಲ್ನೆಲ್ಲ ಕಟ್ಟಾಕಿ ನೇತಾಕಿರ್ತಾನೆ. ಏನಕ್ಕೋಸ್ಕರ ಕೊಲೆ ನಡೀತು, ಕೊಲೆಗಾರ ಯಾರು ಅಂತ ನಮಗ್ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇದೇ ಪ್ಯಾಟರ್ನ್ ಅಲ್ಲಿ ಇದಕ್ಕೂ ಮುಂಚೆ 3 ಕೊಲೆ ನಡೆದಿರುತ್ತೆ. ಒಂದು ಬಂದು ಚಿಕ್ಕ ಹುಡುಗಿ, ಆ ಹುಡುಗಿನ 3 months ಬ್ಯಾಕ್ ಸಾಯಿಸಿರ್ತಾರೆ. ಸೇಮ್ ಇದೇ ಪ್ಯಾಟರ್ನ್ ಅಲ್ಲೇ ಇರುತ್ತೆ. ಇನ್ನೊಂದು ಬಂದು ಸ್ವಲ್ಪ ವಯಸ್ಸಾದ ಲೇಡಿ, ಒಂದು 45 ಇಂದ 50 years ಇರ್ಬೋದು, ಅವ್ರನ್ನ ಕೂಡ ಇದೇ ತರನೇ ಸಾಯಿಸಿ ನೇತಾಕಿರ್ತಾನೆ. ಅದಾದ್ಮೇಲೆ ಒಂದು 30s ಏಜ್ ಅಲ್ಲಿ ಇರೋ ಒಂದು ಲೇಡಿನ ಕೂಡ ಸೇಮ್ ಇದೇ ತರ ಸಾಯಿಸಿ ನೇತಾಕಿರ್ತಾನೆ. ಈಗ 4ನೇದಾಗಿ ಈ ಹುಡುಗಿನ ಕೊಲೆ ಮಾಡಿ ಈ ತರ ಗ್ರೌಂಡ್ ಅಲ್ಲಿ ಕಟ್ಟಾಕಿರೋದು. ಈ ಪ್ಯಾಟರ್ನ್ ಎಲ್ಲ ನೋಡಿದ್ರೇನೆ ಗೊತ್ತಾಗುತ್ತೆ ಈ ಕೊಲೆ ಎಲ್ಲ ಮಾಡಿರೋದು ಒಬ್ನೇ, ಅವನೊಬ್ಬ ಸೀರಿಯಲ್ ಕಿಲ್ಲರ್ ಅಂತ. ಈಗ ಅವನ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಮೇಲೆ ಈ ಮೂವಿಯ ಹೀರೋನ ತೋರಿಸ್ತಾರೆ. ಇವರೊಬ್ಬ ನಾವೆಲ್ ರೈಟರ್ ಅಂದ್ರೇನೆ ಗೊತ್ತಲ್ಲ, ಜಾಬ್ ಎಲ್ಲ ಖಾಲಿನೇ ಇರುತ್ತೆ. ಇವ್ರು ಬರ್ದಿರೋ ನಾವೆಲ್ ಪಬ್ಲಿಷ್ ಆದ್ರೇನೆ ಇವ್ರಿಗೆ ದುಡ್ಡು. ಬಟ್ ಇದುವರೆಗೂ ಯಾವ್ದು ಆತರ ಪಬ್ಲಿಷ್ ಆಗಿಲ್ಲ. ಹೇಳ್ಬೇಕಂದ್ರೆ ಹೀರೋಗೆ ಅವ್ನಿರೋ ರೂಮ್ ರೆಂಟ್ ಕೂಡ ಪೇ ಮಾಡಕ್ ಆಗ್ತಾ ಇಲ್ಲ. ಆ ಮನೆ ಓನರ್ ಕೂಡ ಅವನಿಗೆ ಕಾಲ್ ಮಾಡ್ಬಿಟ್ಟು, ನೋಡಪ್ಪ ತುಂಬಾ ತಿಂಗಳಿಂದ ನೀನ್ ಬಾಡಿಗೆ ಕೊಟ್ಟಿಲ್ಲ, ನನಗೂ ಕೇಳಿ ಸಾಕಾಗ್ಬಿಟ್ಟಿದೆ, ಇನ್ 2 ದಿನದಲ್ಲಿ ನೀನ್ ಬಾಡಿಗೆ ಕೊಟ್ಟಿಲ್ಲ ಅಂದ್ರೆ ನಿನ್ ರೂಮ್ ಗೆ ಲಾಕ್ ಹಾಕ್ಬಿಡ್ತೀನಿ, ಕೀ ಕೊಡಲ್ಲ ಅಂತ ಬೆದರಿಸ್ತಾರೆ. ಇದರಿಂದ ಫುಲ್ ಟೆನ್ಷನ್ ಆಗ್ಬಿಟ್ಟು ಹೀರೋ ಇವತ್ತು ಹೆಂಗಾದ್ರೂ ಮಾಡಿ ಒಂದು ನಾವೆಲ್ ನ ಬರೀಲೇಬೇಕು ಅಂತ ಸಿಸ್ಟಮ್ ಮುಂದ್ಗಡೆ ಕೂತ್ಕೊಂಡು ಇವನ ಇಮ್ಯಾಜಿನೇಷನ್ ಅಲ್ಲಿ ಯಾವನೋ ಒಬ್ಬ ಯಾವ್ದೋ ಒಂದು ಲೇಡಿನ ಭಯಂಕರವಾಗಿ ಕೊಲೆ ಮಾಡ್ತಾನೆ. ಆತರ ಇವನ್ ಕಲ್ಪನೆ ಮಾಡ್ಕೊಂಡು ಒಂದು ಕ್ರೈಮ್ ನಾವೆಲ್ ನ ಬರೀತಾನೆ. ನೈಟ್ ಎಲ್ಲ ಕಷ್ಟಪಟ್ಟು ಬರ್ದವನು ನೆಕ್ಸ್ಟ್ ಡೇ ಬೆಳಗ್ಗೆ ಈ ನಾವೆಲ್ಸ್ ಎಲ್ಲ ಪಬ್ಲಿಷ್ ಮಾಡ್ತಾರಲ್ಲ, ಆತರ ಒಂದು ಕಂಪನಿಗೆ ಹೋಗಿ ಅಲ್ಲಿರೋ ಮ್ಯಾನೇಜರ್ ಗೆ ನಾವೆಲ್ ನ ಕೊಟ್ಬಿಟ್ಟು ಓದಿ ಅಂತ ಹೇಳ್ತಾನೆ. ಆ ಮ್ಯಾನೇಜರ್ ಕೂಡ ಓದ್ಬಿಟ್ಟು, ಏನಪ್ಪಾ ನಿನ್ ಕಲ್ಪನೆಗೆ ಒಂದು ಇತಿ ಮಿತಿ ಇಲ್ವಾ, ಈ ನಾವೆಲ್ ನ ಓದ್ತಾ ಇದ್ರೆ ರಿಯಲ್ ಆಗಿ ಫೀಲ್ ಆಗ್ತಾ ಇಲ್ವೇ, ಇದಕ್ಕೂ ಮುಂಚೆ ನೀನಾದ್ರು ಕೊಲೆ ಮಾಡಿದ್ಯಾ ಅಥವಾ ಮಾಡಿರೋರ್ನೇನಾದ್ರೂ ಹತ್ರದಿಂದ ನೋಡಿದ್ಯಾ, ಆತರ ಏನಾದ್ರು ಇದ್ರೇನೆ ಈ ತರ ಕ್ರೈಮ್ ನಾವೆಲ್ಸ್ ಎಲ್ಲ ಬರೆಯಕ್ ಇಂಟ್ರೆಸ್ಟ್ ಬರೋದು. ಆದ್ರೆ ಈ ಕತೆನ ಓದ್ತಾ ಇದ್ರೆ ನನ್ಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ನೀನ್ ಹೋಗಿ ಬೇರೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕತೆನ ಬರ್ಕೊಂಬ ಅಂತ ಕಳಿಸ್ಬಿಡ್ತಾರೆ. ನಮ್ ಹೀರೋಗೆ ಕ್ಲೋಸ್ ಫ್ರೆಂಡ್ ಒಬ್ಬ ಇರ್ತಾನೆ, ಅವನನ್ನ ಮೀಟ್ ಮಾಡಕ್ಕೆ ಹೋಗಿರೋದು. ಅವನೊಬ್ಬ ಪೊಲೀಸ್ ಆಫೀಸರ್. ಇವರಿಬ್ರು ಚಿಕ್ಕ ವಯಸ್ಸಿಂದ ಕೂಡ ಜೊತೆಗೆ ಇದ್ದಿರ್ತಾರೆ. ಅಷ್ಟೇ ಅಲ್ಲದೆ ಈಗ ಕೊಲೆ ಕೇಸ್ ಒಂದು ನಡೀತಾ ಇದೆ ಅಲ್ವಾ, ಅದನ್ನ ಹ್ಯಾಂಡಲ್ ಮಾಡ್ತಾ ಇರೋದೇ ಈ ಪೊಲೀಸ್ ಅವನು. ಈಗ ಹಂಗೆ ಸ್ವಲ್ಪ ತಲ ಮಾತಾಡ್ಕೊಂಡಿದ್ದಾದ್ಮೇಲೆ ನಮ್ ಹೀರೋ ಸ್ಟ್ರೇಟ್ ಆಗಿ ಈ 4ನೇ ಕೊಲೆ ನಡೆದಿತ್ತಲ್ಲ ಆ ಸ್ಪಾಟ್ ಅಲ್ಲಿ ಕೂತ್ಕೊಂಡು ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾನೆ. ಅಷ್ಟೇ ಅಲ್ಲ, ಆ ನಾವೆಲ್ ಪಬ್ಲಿಷ್ ಮಾಡೋನು ಹೇಳಿರ್ತಾನಲ್ವಾ, ರಿಯಲ್ ಆಗಿ ನಡೆದಿರೋ ಕಥೆನೇ ನನಗ್ ಬೇಕಾಗಿರೋದು ಅಂತ. ಸೊ ಈ ಕೇಸ್ ನೇ ನಾನು ಯಾಕೊಂದು ನಾವೆಲ್ ಆಗ್ಬಾರ್ದು, ಪಬ್ಲಿಷ್ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾನೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಅಲ್ಲಿ ಸುತ್ತಮುತ್ತ ಇರೋರ ಹತ್ರ ಎಲ್ಲ ಹೋಗಿ ಈ ಕೊಲೆ ಹೆಂಗಾಗಿರ್ಬೋದು ಏನು ಅಂತ ಅವ್ರ ಹತ್ರ ಡೀಟೇಲ್ಸ್ ಎಲ್ಲ ಕೇಳ್ತಾನೆ. ಅದೇ ತರ ಒಂದು ಅಂಗಡಿ ಹತ್ರ ನಿಂತ್ಕೊಂಡು ಆಯಮ್ಮ ಹತ್ರ ಕೂಡ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಒಬ್ಬ ಬರ್ತಾನೆ. ನೋಡಕ್ಕೆ ಒಳ್ಳೆ ಅಮೂಲ್ ಬೇಬಿ ತರ ಇರ್ತಾನೆ. ಅವ್ರ ಹತ್ರ ಕೂಡ ಹೀರೋ ಮಾತಾಡ್ತಾನೆ, ಏನಿರ್ಬೋದು ಹೆಂಗಾಗಿರ್ಬೋದು ಅಂತ. ಈಗ ಇನ್ಫಾರ್ಮೇಶನ್ ಎಲ್ಲ ತಿಳ್ಕೊಂಡು ಅವನು ಸ್ಟ್ರೇಟ್ ಆಗಿ ಅವ್ರ ಮನೆಗೆ ಹೋಗಿ ನೋಡಿದ್ರೆ ಡೋರ್ ಲಾಕ್ ಆಗಿರುತ್ತೆ. ಏನಂತ ನೋಡಿದ್ರೆ ಓನರ್ ಬಂದು ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ರಲ್ವಾ, ಬಾಡಿಗೆ ಕೊಟ್ಟಿಲ್ಲ ಅಂದ್ರೆ ಡೋರ್ ನ ಲಾಕ್ ಮಾಡ್ಬಿಡ್ತೀನಿ ಅಂತ. ಸೊ ಲಾಕ್ ಮಾಡ್ಕೊಂಡು ಹೊಟ್ಟೋಗಿರ್ತಾಳೆ. ಇವ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಹೋಗಿ ಪಬ್ಲಿಕ್ ಬೂತ್ ಇಂದ ಕಾಲ್ ಮಾಡ್ತಾನೆ. ಮೇಡಮ್, ನಿಮ್ ಪಾಡಕ್ ನೀವು ಮನೇನ ಹಿಂಗ್ ಲಾಕ್ ಮಾಡ್ಕೊಂಡು ಹೊಟ್ಟೋದ್ರೆ ನಾನೇನ್ ಮೇಡಮ್ ಮಾಡೋದು, ನಾನು ಬರ್ದಿರೋ ನಾವೆಲ್ಸ್ ಎಲ್ಲ ಒಳಗಡೆನೆ ಇದೆ, ಅದ್ರೆಲ್ಲ ನಾನು ಮಾರಿದ್ರೆ ತಾನೆ ಅಮೌಂಟ್ ಬರೋದು, ಅವಾಗೆ ತರ ನಿಮ್ಗೆ ಬಾಡಿಗೆ ಕೊಡಕ್ಕಾಗೋದು, ಸ್ವಲ್ಪ ಬಂದು ಡೋರ್ ನ ಓಪನ್ ಮಾಡಿ ಅಂತ ಕೇಳ್ತಾನೆ. ಆಯಮ್ಮ ನೋಡಿದ್ರೆ ಬೈತಾಳೆ, ನಿನಗೇನ್ ಟೈಮಿಂಗ್ ಸೆನ್ಸ್ ಇಲ್ವಾ, ಯಾವ ಟೈಮಿಗೆ ಬಂದ್ ಏನ್ ಕೇಳ್ತಾ ಇದ್ಯಾ, ನಾನೀಗ ಚರ್ಚ್ ಅಲ್ಲಿ ಇದೀನಿ, ನಾನು ಬರಕ್ ಆಗೋದಿಲ್ಲ, ಪ್ಲಸ್ ಇವಾಗ ಮಾತಾಡಕ್ಕೂ ಆಗೋದಿಲ್ಲ, ನಿನ್ ಹತ್ರ ಕಾಸಿದ್ಯಾ ಹೇಳು, ನಾನು ಬಂದು ಡೋರ್ ನ ಓಪನ್ ಮಾಡ್ತೀನಿ ಅಂತ ಕಾಲ್ ನ ಕಟ್ ಮಾಡ್ಬಿಡ್ತಾಳೆ. ಇವ್ನ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಹಂಗೆ ಹೊರಗಡೆ ತುಂಬಾನೇ ಬೇಜಾರಲ್ಲಿ ಕೂತಿರ್ಬೇಕಾದ್ರೆ ಫಸ್ಟ್ ಡೇ ಟೆನ್ಷನ್ ಅಲ್ಲಿ ಇರ್ತಾನೆ ಇವನು. ಅದನ್ನ ಇನ್ ಸ್ವಲ್ಪ ಕೆಣ್ಕೋತಾರ ಆ ಕಡೆ ಹೋಗ್ತಾ ಇರೋ ಸ್ವಲ್ಪ ಬೈಕರ್ಸ್ ಎಲ್ಲ ಕೋತಿಗಳಂತ ಕಾಣಿಸುತ್ತೆ. ಹೋದವ್ರು ಅವನ ಮೇಲೆ ಫುಲ್ ಆಗಿ ಹೊಗೆ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ. ಒಂದ್ ಮನುಷ್ಯನ ನೆಮ್ಮದಿ ಕೂಡ ಬಿಡಲ್ವಾ ಅಂತ ಟೆನ್ಷನ್ ಅದು ನಂಗೆ ಎದ್ ನಿಂತ್ಕೊಂಡು ಆ ಬೇಕರ್ಸ್ ಎಲ್ಲ ಹೋಗ್ತಾ ಇರೋದನ್ನ ಗುರಾಯಿಸ್ಕೊಂಡು ನೋಡ್ತಾನೆ. ಈಗ ಸ್ವಲ್ಪ ಹೊತ್ತಲ್ಲಿ ಆ ಜಾಗಕ್ಕೆ ಒಂದು ಕಾರ್ ಬಂದು ನಿಲ್ಲತ್ತೆ. ಆ ಕಾರಲ್ಲಿ ಇರೋನ್ ಕೂಡ ಇರು ಬೇಬಿ ಬರ್ತೀನಿ ಅಂತ ಹೇಳ್ಬಿಟ್ಟು ಕಾರ್ ಇಳಿದು ಹೋಗ್ತಾನೆ. ಅದಾದ್ಮೇಲೆ ಹೀರೋ ಕೂಡ ನೋಡ್ಕೊಂಡಿದ್ದವನು ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ, ಕೈಲಿರೋ ಬೀರ್ ಬಾಟಲ್ ನ ಎತ್ಕೊಂಡೋಗಿ ಆ ಕಾರಲ್ಲಿ ಇಳ್ದ್ ಬಂದಲ್ಲ ಅವ್ನ ತಲೆಗೆ ಹೊಡೆದ್ ಬಿಡ್ತಾನೆ. ಅಷ್ಟಕ್ ಬಿಟ್ನ ಆ ಬೀರ್ ಬಾಟಲ್ ಒಡೆದೋಗಿರತ್ತಲ್ಲ ಅದನ್ನ ಎತ್ಕೊಂಡು ಅವ್ನ ಹೊಟ್ಟೆಗೆ ಸರ ಅಂತ ಚುಚ್ಚಿ ಸಾಯಿಸೇ ಬಿಡ್ತಾನೆ. ಇದನ್ನ ನೋಡ್ತಾ ಇದ್ದಿದ್ದ ಆ ಹುಡುಗಿ ಅಯ್ಯೋ ಬಿಟ್ರೆ ಸಾಕು ಅಂತ ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ನೋಡ್ತಾಳೆ. ಆದ್ರೆ ನಮ್ ಹೀರೋ ಬಿಡ್ತಾನ. ಆ ಹುಡುಗಿನ ಕೂಡ ಹೇಳ್ಕೊಂಡು ಈ ಡೆಡ್ ಬಾಡಿನ ಕೂಡ ಎತ್ಕೊಂಡು ಯಾವ್ದೊಂದು ಮನೆಗೆ ಬಂದಿರ್ತಾನೆ. ಅಲ್ಲಿ ಬಂದು ಆ ಹುಡುಗಿನ ಸಕ್ಕದಾಗ ಬೆದರಿಸ್ತಾ ಇರ್ತಾನೆ. ಏನು ಭಯ ಪಡ್ತಾ ಇದ್ಯಾ, ಅವನ ಸಾಯಿಸ್ಬಿಡೋ ತರ ನಿನ್ನೂ ಸಾಯಿಸ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ, ಚಾಚಾ ನಾನು ಅಷ್ಟು ಕೆಟ್ಟವನಲ್ಲ, ನೀನೊಂದು ಹಾಡಾಡು, ನನ್ಗೆ ಇಷ್ಟ ಆಗಿದ್ರೆ ನಿನ್ನ ಬಿಟ್ಬಿಡ್ತೀನಿ ಅಂತಾನೆ. ಆ ಹುಡುಗಿನೇ ಒಂದ್ ಹಾಡ್ನ ಆಡ್ತಾಳೆ. ಇಷ್ಟ ಆಗಿಲ್ಲಮ್ಮ, ಬೇರೆ ಹಾಡು ಆಡು ಅಂದಿದ್ರೆ ಕೂಡ ಅವಳು ಆಡಿರೋಳೇನೋ. ಆದ್ರೆ ಇವಳು ಆಡಿರೋ ಹಾಡು ಇಷ್ಟ ಆಗಿಲ್ಲ ಅಂತ ಆ ಒಡೆದೋಗಿರೋ ಬಾಟಲ್ ಇತ್ತಲ್ಲ ಅದನ್ನ ಎತ್ಕೊಂಡು ಅವಳು ಕತ್ತನೆ ಸರ ಅಂತ ಕೊಯ್ದ್ಬಿಟ್ಟ. ಏನಪ್ಪ ಇವನು ಸ್ಟಾರ್ಟಿಂಗ್ ಇಂದ ಇವನ ಹೀರೋ ಅಂತ ಕರ್ಕೊಂಡ್ ಬಂದ್ರೆ ಇವನೇನ ಸೀರಿಯಲ್ ಕಿಲ್ಲರ್ ಅಂತ ನೋಡಿದ್ರೆ ಇಲ್ಲೇ ಇರೋದು ನಮ್ಗೆ ದೊಡ್ಡ ಟ್ವಿಸ್ಟ್. ಇಷ್ಟೊತ್ತು ಇದೆಲ್ಲ ನಡೆದಿರೋ ತರ ಅವನೊಂದು ಕಲ್ಪನೆನ ಮಾಡ್ಕೊಂಡಿರ್ತಾನೆ. ಆಕ್ಚುಲಿ ಇವ್ನು ಬಂದ್ ಕೂತಿದ್ದು, ಆ ಕಾರ್ ಬಂದಲ್ಲಿ ನಿಂತಿದ್ದು, ಅದರಿಂದ ಒಬ್ಬ ಇಳ್ದೋಗಿದ್ದು ಅದೆಲ್ಲ ಕೂಡ ನಿಜಾನೇ. ಆದ್ರೆ ಅದಕ್ಕೆ
ಆದ್ಮೇಲೆ ಬಂದಿರೋದಲ್ಲ ಇವ್ನ್ ಕಲ್ಪನೆ, ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡ್ಕೊಂಡಿರ್ತಾನಷ್ಟೇ. ಸ್ವಲ್ಪ ಹೊತ್ತಲ್ಲೇ ಇದೇ ನಿಜ ಅಂತ ಅನ್ಕೊಂಡ್ಬಿಟ್ವಲ್ಲ. ಆದ್ರೆ ಅದಾದ್ಮೇಲೆ ಹೀರೋ ಅವ್ರ ಮನೆ ಓನರ್ಗೋಸ್ಕರ ತುಂಬಾ ಹೊತ್ತು ವೇಟ್ ಮಾಡಿರ್ತಾರೆ. ಓನರ್ ಬಂದ್ಮೇಲೆ ದಯವಿಟ್ಟು ಮೇಡಮ್ ಪ್ಲೀಸ್ ಈ ತರ ಮಾಡ್ಬೇಡಿ, ಅಟ್ಲೀಸ್ಟ್ ಡೋರ್ ಆದ್ರೂ ಓಪನ್ ಮಾಡಿ, ನನಗೆ ಬೇಕಾಗಿರೋ ಥಿಂಗ್ಸ್ ಆದ್ರೂ ಎತ್ಕೊಂತೀನಿ ಅಂದ್ರೆ ನಾವೆಲ್ ಬರ್ದಿರ್ತಾನಲ್ಲ ಪೇಪರ್ನ ಎತ್ಕೊಂತೀನಿ, ಒಂದ್ 2 minutes ಓಪನ್ ಮಾಡಿ ಅಂದ್ಮೇಲೆ ಐಮಗೂ ಟೆನ್ಷನ್ ಆಗ್ಬಿಟ್ಟು ಎಲ್ಲಿಂದ ಬಂದ್ ಪ್ರಾಣ ತಿಂತಿರೋ ಅಂತ ಬೈಕೊಂಡೋಗಿ ಡೋರ್ನ ಓಪನ್ ಮಾಡಿ ಹೀರೋನ್ ಕೂಡ ಒಳಗಡೆ ಬಿಡ್ತಾಳೆ. ಹೀರೋ ಕೂಡ ಅವ್ನಿಗೆ ಬೇಕಾಗಿರೋದನ್ನ ಎತ್ಕೊಂಡು ಇನ್ನೇನು ಹೊರಗಡೆ ಬರ್ಬೇಕು ಅನ್ಕೊಳ್ಳೋ ಟೈಮಲ್ಲಿ ಅವ್ರ ಫ್ಯಾಮಿಲಿ ಫೋಟೋ ಕೆಳಗಡೆ ಬಿದ್ದು ಹೊಡೆದಿರೋದನ್ನ ನೋಡ್ತಾನೆ. ಆ ಫೋಟೋನಲ್ಲಿ ಇವನು ಮತ್ತೆ ಅವ್ರ ಅಪ್ಪ ಅಮ್ಮ ಇಬ್ರು ಇರ್ತಾರೆ. ಅದನ್ನ ನೋಡಿದ ತಕ್ಷಣ ಟೆನ್ಷನ್ ಆಗ್ಬಿಡ್ತಾನೆ. ಮೇಡಮ್ ನಾನ್ ಮನೆ ಬಾಡಿಗೆ ಕೊಟ್ಟಿಲ್ಲ ಅಂತಂದ್ರೆ ನೀವು ಲಾಕ್ ಮಾಡೋದ್ರಲ್ಲಿ ಅರ್ಥ ಇದೆ, ಆದ್ರೆ ನನ್ನ ಫ್ಯಾಮಿಲಿ ಫೋಟೋನ ಹೊಡೆದಾಕಕ್ಕೆ ನಿಮ್ಗೆ ರೈಟ್ಸ್ ಕೊಟ್ಟಿದ್ದೆ, ಏನಕ್ಕೆ ಹತ್ರ ಹೊಡೆದಾಕದ್ರಿ ಅಂದಾಗ ಐಮ ಟೆನ್ಷನ್ ಆಗ್ಬಿಡ್ತಾಳೆ. ಬಾಡಿಗೆ ಕೊಡಕ್ಕೆ ಹೋಗ್ತಾ ಇಲ್ಲ, ನನ್ನ ಹತ್ರ ಬಂದ್ ಮಾತಾಡ್ತಾ ಇದ್ಯಾ, ದುಡ್ಡಿಲ್ದಿರೋ ನಿನ್ಗೆ ಎಷ್ಟಿರ್ಬೇಕಾದ್ರೆ ನನ್ಗೆ ಎಷ್ಟಿರುತ್ತೆ ಅಂತ ಕೋಪ ಮಾಡ್ಕೊಂಡು ಆಯಮ್ಮ ಆ ಫೋಟೋ ನಂಗೆ ಕಾಲಲ್ಲೇ ಓದ್ಬಿಡ್ತಾಳೆ. ಇದರಿಂದ ಅವನಿಗೆ ಫುಲ್ ಟೆನ್ಷನ್ ಆಗ್ಬಿಟ್ಟು ಅಲ್ಲಿರೋ ಒಂದು ಹಗ್ಗನ ಎತ್ಕೊಂಡು ಐಮ ಕತ್ತಿಗೆ ಹಾಕ್ಬಿಟ್ಟು ಐಮನ್ ತರ ಅಂತ ಹೇಳ್ಕೊಂಡೋಗಿ ಐಮ ಕತೆನೆ ಮುಗಿಸ್ಬಿಟ್ಟ. ಈಗ ಈ ಲೇಡಿದು ಡೆಡ್ ಬಾಡಿ ಹೀರೋ ಮನೇಲಿದೆ. ಪೊಲೀಸ್ ಅವ್ರು ಬಂದ್ರೆ ಇವನ ತಾನೆ ಸಿಕ್ಕಾಕೊಳ್ಳೋದು. ಅದ್ರಲ್ಲಿ ಇವನೊಬ್ಬ ಕ್ರೈಮ್ ನಾವಲಿಸ್ಟ್. ಒಂದು ಕೊಲೆ ಮಾಡಿರೋ ಕೊಲೆಗಾರ ಎಷ್ಟು ಈಸಿಯಾಗಿ ತಪ್ಪಿಸ್ಕೊಂತಾನೆ ಅಂತ ಇವನಿಗೆ ಚೆನ್ನಾಗೇ ಗೊತ್ತಿರತ್ತಲ್ವಾ. ಸೊ ಅದೇ ತರ ಇವನೊಂದು ಕತ್ತಿನ ಎತ್ಕೊಂಡೋಗಿ ಐಮ ಮೈ ಮೇಲೆ ಫುಲ್ ಆಗಿ ಮಾರ್ಕ್ಸ್ ಎಲ್ಲ ಹಾಕ್ಬಿಟ್ಟು ಆ ಬ್ಲಡ್ ಮಾರ್ಕ್ ಎಲ್ಲ ಬಾತ್ರೂಮ್ ಅಲ್ಲಿ ಆಗಿರತ್ತಲ್ಲ, ಸೊ ಆ ಬಾತ್ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಇವಾಗ ಈ ಅಮ್ಮ ಡೆಡ್ ಬಾಡಿನ ರಾತ್ರಿನೇ ಆ ಪಾರ್ಕ್ ಗೆ ಎತ್ಕೊಂಡು ಹೋಗ್ತಾನೆ. ಅಂದ್ರೆ ಇದಕ್ಕೂ ಮುಂಚೆ ಕೊಲೆಗಳಾಗಿತ್ತಲ್ಲ ಅದೇ ಪ್ಯಾಟರ್ನ್ ಅಲ್ಲಿ ಇರ್ಬೇಕು ಅಂತ ಈ ಡೆಡ್ ಬಾಡಿನ ಕೂಡ ಅದೇ ತರ ಕಟ್ ಹಾಕ್ಬಿಟ್ಟು ಬಂದಿರ್ತಾನೆ. ಇದರಿಂದ ಪೊಲೀಸ್ ಅವ್ರು ಬಂದ್ ನೋಡಿದ್ರೆ ಕೂಡ ಇವನ್ ಮೇಲೆ ಡೌಟ್ ಬರಲ್ಲ ಅಂತ. ಈಗ ನೆಕ್ಸ್ಟ್ ಡೇ ಕೂಡ ಪೊಲೀಸರೆಲ್ಲ ಜಾಕೆ ಬಂದು ಇದನ್ನ ಕೂಡ ಸೀರಿಯಲ್ ಕಿಲ್ಲರೇ ಮಾಡಿದ್ದು ಅಂತ ರಿಪೋರ್ಟ್ ಎಲ್ಲ ಬರ್ಕೊಂತಾ ಇರ್ತಾರೆ. ಇದನ್ನ ಹೀರೋ ತುಂಬಾ ದೂರದಿಂದ ನೋಡ್ತಾ ಇರ್ತಾನೆ, ಮೋಸ್ಟ್ಲಿ ಇವನ್ ಸಿಕ್ಕಾಕೊಂತಾನ ಇಲ್ವಾ ಅಂತ. ಇದಾದ್ಮೇಲೆ ಆ ಅಮೂಲ್ ಬೇಬಿನ ತೋರಿಸ್ತಾರೆ. ಅವನಂತ ಸಪರೇಟ್ ಆಗಿ ಒಂದು ಸ್ಟೇಷನರಿ ಶಾಪ್ ನ ಇಟ್ಕೊಂಡಿರ್ತಾನೆ. ಈಗ ಆ ಜಾಗಕ್ಕೆ ಹೀರೋ ಹೋಗ್ಬಿಟ್ಟು ಇವ್ನ ಫೋಟೋನ ಕೊಟ್ಟು ಇದಕ್ಕೆ ಫ್ರೇಮ್ ಹಾಕ್ಬೇಕು ಅಂತ ಹೇಳ್ತಾನೆ. ಅವ್ನ್ ಕೂಡ ಫ್ರೇಮ್ ತಾನೆ ಹಾಕ್ಬಿಟ್ರೆ ಆಯ್ತು ಅಂತ ಅದನ್ನ ತಗೊಂಡೋಗ್ತಾನೆ. ಆಕ್ಚುಲಿ ಅದೇ ಶಾಪ್ ಅಲ್ಲಿ ಒಂದು ನಾಯಿ ಕೂಡ ಇರುತ್ತೆ, ತುಂಬಾ ಜಾಲಿಯಾಗಿ ಓಡಾಡ್ಕೊಂಡಿರುತ್ತೆ. ಅವ್ನ್ ಕೂಡ ಹೀರೋ ಸ್ವಲ್ಪ ವೇಟ್ ಮಾಡೋದು ಯಾಕೆ ಅಂತ ಟಿವಿ ಹಾಕ್ತಾನೆ. ಆದ್ರೆ ಟಿವಿನಲ್ಲಿ ಈಗ ಕೊಲೆ ಕೇಸ್ ನಡೆದಿರತ್ತಲ್ಲ, ನಮ್ ಹೀರೋ ಒಂದ್ ಡೆಡ್ ಬಾಡಿನ ಎತ್ಕೊಂಡು ಹೋಗಿ ಪಾರ್ಕ್ ಅಲ್ಲಿ ಹಾಕ್ಬಿಟ್ಟು ಬಂದಿರ್ತಾನಲ್ಲ, ಆ ನ್ಯೂಸೇ ಬರ್ತಾ ಇರುತ್ತೆ. ಇದನ್ನ ನೋಡಿದ ತಕ್ಷಣ ಈ ಅಮೂಲ್ ಬೇಬಿಗೆ ಏನಾಯ್ತು ಅಂತ ಗೊತ್ತಿಲ್ಲ, ಮುಖನೇ ಒಂಥರ ಚೇಂಜ್ ಆಗುತ್ತೆ, ಒಂಥರ ಗುರುಗುರು ಅಂತ ನೋಡ್ತಾ ಇರ್ತಾನೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ನಾರ್ಮಲ್ ಆಗ್ಬಿಟ್ಟು ಫೋನ್ ನ ಎತ್ಕೊಂಡವನು ಹೀರೋಗೆ ಒಂದ್ ಮೆಸೇಜ್ ನ ಹಾಕ್ತಾನೆ. ನೀವೇ ತಾನೇ ಕೊಲೆ ಮಾಡಿದ್ದು ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ನ ಹಾಕ್ಬಿಟ್ಟು ಪಕ್ಕದಲ್ಲೇ B612 ಅಂತ ಒಂದು ನಂಬರ್ ಕೂಡ ಹಾಕಿರ್ತಾನೆ. ಇದನ್ನ ನೋಡ ಹೀರೋಗೆ ಸಕ್ಕ ಟೆನ್ಷನ್ ಆಗ್ಬಿಡುತ್ತೆ, ಯಾವ ನೀವು ಇಂತ ಮೆಸೇಜ್ ಕಳ್ಸಿರೋದು ಅಂತ. ಆದ್ರೆ ಮುಖದಲ್ಲಿ ಎಷ್ಟೇ ಗಾಬರಿ ಇದ್ರೆ ಕೂಡ ಈ ಕಡೆ ಇವನು ಏನು ಗೊತ್ತಿಲ್ಲದೆ ಇರೋ ಒಂಥರ ಈಗ ಫ್ರೇಮ್ ಎತ್ಕೊಂಡ್ಬಂದು ಸರ್ ನಿಮ್ ಫೇಮ್ ರೆಡಿ ಆಯ್ತು ಅಂದ್ಬಿಟ್ಟು ಕೊಡ್ತಾನೆ. ಹೀರೋ ಕೂಡ ಸೈಲೆಂಟ್ ಆಗಿ ಅದನ್ನ ತಗೊಂಡು ಹೋಗ್ತಾನೆ. ಅದಾದ್ಮೇಲೆ ಅಮೂಲ್ ಬೇಬಿ ಅವ್ರ ಮನೆ ಮೇಲೇನೆ ಇರೋದು. ಈಗ ಇವ್ನ್ ಸಾಕೊಂಡಿದ್ದಲ್ಲ ಒಂದು ನಾಯಿ, ಅದು ಕೂಡ ಇವನ್ಗೆ ಅಂತ ಇಟ್ಕೊಂಡಿರೋ ಊಟನ ಅದು ಹೋಗಿ ತಿಂತಾ ಇರುತ್ತೆ. ಇದನ್ನ ನೋಡಿ ಟೆನ್ಷನ್ ಆಗ್ಬಿಡ್ತಾನೆ. ಅವ್ನು ಹೋಗಿ ನಾಯಿ ಹತ್ರ ಹೇಳ್ತಾನೆ, ನನಗೆ ಅಂತ ಇಟ್ಕೊಂಡಿರೋ ಊಟನ ತಿಂದಿದ್ಯಾ, ನಿನ್ಗೆ ಎಷ್ಟು ಕೊಬ್ಬಿದ್ರೆ ಕೆಲ್ಸನ ಮಾಡ್ತೀಯ ಅಂತ ಬೈತಾ ಇರ್ತಾನೆ. ಆ ನಾಯಿ ಕೂಡ ಹಂಗೆ ಇವನ್ನ ನೋಡ್ಕೊಂಡೆ ಆ ತಟ್ಟೆನ ಪೂರ್ತಿ ತಿಂದೆ ಖಾಲಿ ಮಾಡ್ಬಿಟ್ಟಿರುತ್ತೆ. ನಾನ್ ಇಷ್ಟ ಹೇಳ್ತಾ ಇದ್ದೀನಿ ಅವಾಗೂ ನೀನ್ ತಿಂತಾನೆ ಇದೀಯಾ ಅಂತ ಇವ್ನ ಹಂಗೆ ನಾಯಿನ ಗುರಾಯಿಸ್ಕೊಂಡ್ ನೋಡಿದ್ರೆ ಆ ನಾಯಿ ಕೂಡ ಇವನ ಹಂಗೆ ನೋಡ್ತಾ ಇರುತ್ತೆ. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಈಗ ಹೀರೋ ಅವ್ರ ಮನೇಲಿ ಮಲಗಿರ್ತಾನೆ. ಅವನ ಹತ್ರ ಇರೋ ಲೈಟರ್ ನ ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಮಾಡ್ತಾ ಇರ್ಬೇಕಾದ್ರೇನೆ ಒಂದು ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡಿ ನೋಡ್ತಾನೆ. ಆಕ್ಚುಲಿ ಅವನಿಗೆ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಚಿಕ್ಕ ವಯಸ್ಸಿಂದನೂ ಇಲ್ಲ ಅಂತಲ್ಲ, ಇವನಿಗೆ ಟೀನೇಜ್ ಇರ್ಬೇಕಾದ್ರೆ ಅವ್ರ ಅಪ್ಪ ಮತ್ತೆ ಅಮ್ಮ ಇಬ್ರು ಒಂದು ಫೈರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿರ್ತಾರೆ. ಈಗ ಅದನ್ನೆಲ್ಲ ನೆನ್ಸ್ಕೊಂಡಂಗೆ ಮಲಗಿರ್ಬೇಕಾದ್ರೆ ಹೀರೋ ಫ್ರೆಂಡ್ ಪೊಲೀಸ್ ಇರ್ತಾನಲ್ಲ ಅವ್ನ್ ಬರ್ತಾನೆ. ಹೀರೋ ಕಡೆ ಹೋಗಿ ಬಾಗಲ್ ತೆಗ್ದಾಗ ಹೇಳ್ತಾನೆ, ಈ ಸೀರಿಯಲ್ ಕಿಲ್ಲರ್ ಕೇಸು ನನ್ ಸಖತ್ ತಲೆ ಬಿಸಿ ಆಗ್ತಾ ಇದೆ ಕಣೋ, ಸ್ಟೇಷನ್ಗೆ ಹೋದ್ರೆ ಪ್ರಾಣ ತೆಗಿತಾ ಇದಾರೆ, ಸ್ವಲ್ಪ ಕೂಡ ಫ್ರೀ ಆಗಿರಕ್ಕೆ ಆಗಲ್ಲ, ಸರಿ ಬಾ ಸ್ವಲ್ಪ ಹೊರಗಡೆ ಹೋಗೋಣ, ಎಣ್ಣೆ ಗಿಣ್ಣೆ ಹೊಡೆಯೋಣ ಅಂತ ಹೀರೋನ ಕರೆದಾಗ ಹೀರೋ ಕೂಡ ಸರಿ ಆಯ್ತು ಅಂತ ಹೋಗ್ತಾನೆ. ಆ ಪೊಲೀಸ್ ಅವ್ನು ಹೇಳ್ತಾನೆ, ಇವ್ ನಿಂಗ್ ಕಂಡಿಡಿಯೋದು ನನ್ಗಂದು ಅರ್ಥ ಆಗ್ತಾ ಇಲ್ವೇ ಅಂದಾಗ ಹೀರೋ ಒಂದು ಸಣ್ಣ ಕಥೆನ ಹೇಳ್ತಾನೆ. ಅಕ್ಕ ತಂಗಿ ಇಬ್ರು ಇರ್ತಾರೆ. ಅವ್ರ ಅಪ್ಪ ಸತ್ತೋದಾಗ ಅವ್ರ ಫ್ಯೂನರಲ್ ಮಾಡೋ ಜಾಗದಲ್ಲಿ ಇಬ್ರು ನಿಂತಿರ್ತಾರೆ. ಈಗ ಆ ಜಾಗಕ್ಕೆ ತುಂಬಾನೇ ಕ್ಯೂಟ್ ಆಗಿ ಚಾಕ್ಲೇಟ್ ಬಾಯ್ ತರ ಒಬ್ಬ ಬರ್ತಾನೆ. ಅವನನ್ನ ನೋಡಿದ ತಕ್ಷಣ ಅಕ್ಕಗೆ ಅವನನ್ನ ನೋಡಿದ ತಕ್ಷಣ ತುಂಬಾ ಇಷ್ಟ ಆಗ್ಬಿಡುತ್ತೆ. ಆದ್ರೆ ಅವ್ನ್ ಯಾರು ಏನು ಅಂತ ಅವಳಿಗೆ ಏನು ಗೊತ್ತೇ ಇಲ್ಲ. ಫ್ಯೂನರಲ್ ಮುಗಿದ್ಮೇಲೆ ಅವ್ನ್ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಅಕ್ಕ ತಂಗಿರಿಬ್ರು ಮನೆಗ್ ಬಂದು ಮಲಗಿರ್ತಾರೆ. ಈಗ ಸಡನ್ ಆಗಿ ನಿದ್ದೆನಲ್ಲಿ ಎತ್ ಕೂತ್ಕೊಂಡಿದ್ದಾಳೆ ಅಕ್ಕ ಅಂತ ನೋಡಿದ್ರೆ ಎದ್ದೋದೋಳು ಒಂದು ಕತ್ತಿನ ಎತ್ಕೊಂಡ್ಬಂದು ಅವ್ರ ತಂಗಿನ ಸರ ಅಂತ ಚುಚ್ಚಿ ಸಾಯಿಸೇ ಬಿಡ್ತಾಳೆ. ಟಕ್ಕಂತ ಕಣ್ಬಿಟ್ಟು ನೋಡಿದ್ರೆ ಇಷ್ಟೊತ್ತು ಬಂದಿರೋದಲ್ಲ ಅಕ್ಕಗೆ ಒಂದು ಕಣ್ಸು ಅಂತ ಕತೆ ಹೇಳಿದಾದ್ಮೇಲೆ ಹೀರೋ ಬಂದು ಪೊಲೀಸವನ್ನ ಕೇಳ್ತಾನೆ, ಈಗ ಈ ಕಥೆನಲ್ಲಿ ನಿನ್ಗೆ ಏನ್ ಅರ್ಥ ಆಯ್ತು, ಅಕ್ಕಗೇನ ಕಾತ್ರ ಒಂದು ಕನ್ಸ್ ಬಂತು ಅಂದಾಗ ಆ ಪೊಲೀಸ್ ಹೇಳ್ತಾನೆ, ಈ ಅಕ್ಕಗ್ ಬಂದು ಒಂದು ಹುಡುಗ ಇಷ್ಟ ಆಗಿದ್ದ, ತಂಗಿ ಕೂಡ ತುಂಬಾ ಚೆನ್ನಾಗಿದ್ದಾಳೆ ನೋಡಕ್ಕೆ ಅಂತ ಅವನಲ್ಲಿ ತಂಗಿನ ಇಷ್ಟ ಪಟ್ಬಿಡ್ತಾನೋ ಅಂತ ಅಕ್ಕಗೆ ಈ ತರ ಒಂದು ಕನ್ಸ್ ಬಂದಿರ್ಬೋದು ಅಂದಾಗ ಹೀರೋ ಹೇಳ್ತಾನೆ, ನೀನ್ ಅನ್ಕೊಂಡಿರೋದ್ ತಪ್ಪು, ನಾವೆಲ್ಲ ಅದೇ ತರನೇ ಯೋಚನೆ ಮಾಡೋದು. ಆದ್ರೆ ಆ ಕೊಲೆ ಮಾಡೋರ್ ಮೈಂಡ್ ಅಲ್ಲಿ ಏನಿರುತ್ತೆ ಗೊತ್ತಾ, ಅವಳು ಬಂದ ಹುಡುಗನ ಫ್ಯೂನರಲ್ ತಾನೆ ನೋಡಿದ್ಲು, ಅವ್ನ್ ಯಾರು ಏನಂತ ಅವಳಿಗೆ ಗೊತ್ತಿರ್ಲಿಲ್ಲ. ಮತ್ತೆ ಇವಳ ಮನೇಲಿ ಫ್ಯೂನರಲ್ ಆದ್ರೆ ಅವ್ನ್ ಬರ್ತಾನೆ ಅಂತ ಅವ್ರ ತಂಗಿನ ಸಾಯಿಸಿರೋದು. ಅವಾಗ ಅವಳು ಅವನ್ನ ನೋಡ್ಬೋದಲ್ಲ, ಇದೇ ಅವಳ ಪ್ಲಾನ್ ಅಂತ ಹೀರೋ ಹೇಳ್ತಾನೆ. ಅಷ್ಟೇ ಅಲ್ಲ ಪೊಲೀಸ್ಗೊಂದು ಅಡ್ವೈಸು ಮಾಡ್ತಾನೆ, ನೀನು ಪೊಲೀಸ್ ಒಂಥರ ಯೋಚನೆ ಮಾಡದೆ ಆ ಕೊಲೆಗಾರನ್ ತರ ಯೋಚನೆ ಮಾಡು, ಅವಾಗ್ಲೇ ಅವನನ್ನ ಹಿಡಿಯಕ್ಕಾಗೋದು ಅಂತ ಕೃಷ್ಣ ಅರ್ಜುನನ್ಗೆ ಉಪದೇಶ ಮಾಡ್ದಂಗ್ ಉಪದೇಶ ಮಾಡ್ತಾನೆ. ಅಷ್ಟೇ ಅಲ್ಲ ಹೀರೋ ಬಂದ್ ಇನ್ನೊಂದ್ ವಿಷಯ ಕೂಡ ಕೇಳ್ತಾನೆ, ನಾನು ಈ ತರ ಒಂದು ಕ್ರೈಮ್ ನಾವಲ್ ಬರೀತಾ ಇದೀನಿ, ಅದಕ್ಕೆ ಒಬ್ಬ ಹೇಳ್ದ ರಿಯಲ್ ಸ್ಟೋರೀಸ್ ಎಲ್ಲ ನನಗ್ ಬೇಕು ಅಂತ, ಸೊ ಈ ಕೇಸ್ಗೆ ಸಂಬಂಧಪಟ್ಟಿರೋ ಫೈಲ್ ಎಲ್ಲ ನನಗ್ ಕೊಡ್ತೀಯಾ, ನಾನು ಅದೆಲ್ಲ ನೋಡ್ಕೊಡ್ತೀನಿ ಅಂದಾಗ ಪೊಲೀಸ್ ಕೂಡ ಆಯ್ತು ತಂದ್ ಕೊಡ್ತೀನಿ ಅಂತ ಹೇಳ್ಬಿಡ್ತಾನೆ. ಹಿಂಗೆ ಮಾತಾಡ್ಕೊಂಡಿರ್ತಾರೆ. ಇನ್ನೊಂದ್ ಕಡೆ ಅಮೂಲ್ ಬೇಬಿನ ತೋರಿಸ್ತಾರೆ. ಇವ್ನ್ಗೆ ಅಮೂಲ್ ಬೇಬಿ ಅಂತ ಹೆಸರಿಟ್ಟಿದ್ದೆ ತಪ್ಪು. ಈ ಚಂಡಾಳ ಏನ್ ಮಾಡಿರ್ತಾನಂದ್ರೆ ಪಾಪ ನಾಯಿ ಒಂದೊತ್ತು ಊಟ ತಿನ್ಬಿಡ್ತು ಅಂತ ಹೇಳಿ ಅದನ್ನ ಸಾಯಿಸಿ
ಅದ್ರ ಚರ್ಮನ ಮಾತ್ರ ಕಿತ್ತಿ ಸಪರೇಟ್ ಆಗಿ ಒಂದ್ ಮುಂದ್ಗಡೆನೆ ಇಟ್ಕೊಂಡು ಇವ್ನ ಹಂಗೆ ಜಮ್ ಅಂತ ತಿಂತಾ ಇರ್ತಾನೆ. ಇವನೇ ದೊಡ್ಡ ಸೈಕೋ ಅಂತ ಕಾಣಿಸುತ್ತೆ. ಅದಾದ್ಮೇಲೆ ಈ ಕಡೆ ಮತ್ತೆ ಆ ಪೊಲೀಸ್ ನ ತೋರಿಸ್ತಾರೆ. ಅವ್ನ್ ಬಂದ್ ಅವ್ನ ಕೋ ವರ್ಕರ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ, ಅಂದ್ರೆ ಕೇಸ್ ಬಗ್ಗೆನೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಇನ್ನೊಂದ್ ವಿಷಯನ ಹೇಳ್ತಾರೆ. ಈಗ ಈ 4 ಕೊಲೆ ನಡೆದಿದೆ ಅಲ್ವಾ, ಇದೇ ಪ್ಯಾಟರ್ನ್ ಅಲ್ಲಿ ಸುಮಾರು ವರ್ಷದಿಂದ ಒಂದು ಕೊಲೆ ನಡೆದಿತ್ತು ಅಂತ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಪೊಲೀಸ್ಗೆ ಶಾಕ್ ಆಗುತ್ತೆ. ಏನು ಇನ್ನೊಂದ್ ಕೊಲೆ ನಡೆದಿತ್ತಾ, ಮತ್ತೆ ಯಾಕೆ ವಿಷಯನ ನನ್ಗೆ ಹೇಳಿಲ್ಲ ಅಂತ ಎದ್ದು ಬಿದ್ದು ಓಡೋಗಿ ಆ ರಿಪೋರ್ಟ್ಸ್ ಎಲ್ಲ ನೋಡ್ತಾನೆ, ಫೋಟೋಸ್ ಎಲ್ಲ ನೋಡ್ತಾನೆ. ಇವಾಗ ಇಲ್ಲಿ ಹೆಂಗ್ ಕೊಲೆ ನಡೆದಿದ್ಯೋ ಅದೇ ರೀತಿನೇ ಒಂದು ಲೇಡಿನ ಇದಕ್ಕೂ ಮುಂಚೆ ಯಾವಾಗೋ ಸುಮಾರು ವರ್ಷಗಳ ಹಿಂದೆ ಸಾಯಿಸಿರ್ತಾರೆ. ಆದ್ರೆ ಆ ಕೇಸಲ್ಲಿ ಕೂಡ ಯಾರ ಕೊಲೆಗಾರ ಅಂತ ಕಂಡಿಡ್ದಿರಲ್ಲ. ಇವಾಗ ಈ ಡೀಟೇಲ್ಸ್ ಎಲ್ಲ ಎತ್ಕೊಂಡು ಆ ಪಕ್ಕದಲ್ಲಿ ಇರೋನ್ ಹೇಳ್ತಾನೆ, ಆ ಲೇಡಿ ಯಾರು ಏನು ಅಂತ ವಿಚಾರಿಸ್ಬಿಟ್ಟು ಹೇಳಿ ಅಂತ. ಈ ಡೀಟೇಲ್ಸ್ ಎಲ್ಲ ಎತ್ಕೊಂಡು ನಮ್ ಹೀರೋ ಮನೆಗೆ ಪೊಲೀಸ್ ಬರ್ತಾ ಇರೋದು. ಈಗ ಕೇಸ್ ಡೀಟೇಲ್ಸ್ ನೆಲ್ಲ ಎತ್ಕೊಂಡ್ ಬರ್ತಾರೋ ಬಾಕ್ಸ್ ಮೇಲೆ ಒಂದು ಫೈಲ್ ಇರುತ್ತೆ. ಸ್ಟೆಪ್ಸ್ ಅಲ್ಲಿ ಇಳಿಬೇಕಾದ್ರೆ ಅನ್ಕೊಳ್ದ ಫೈಲ್ ಕೆಳಗಡೆ ಬಿದ್ಬಿಡುತ್ತೆ. ಆ ಟೈಮ್ ಒಬ್ಬ ಬಂದ ಫೈಲ್ ನ ಎತ್ಕೊಡ್ತಾನೆ. ಯಾರಂತ ನೋಡಿದ್ರೆ ಅಮೂಲ್ ಬೇಬಿ ವೇಷ ಎಲ್ಲ ಚೇಂಜ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಬಂದಿದ್ದಾನೆ. ಏನಕ್ ಬಂದಿದ್ದಾನೆ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಪೊಲೀಸ್ ಕೂಡ ಆ ಫೈಲ್ ನ ತಗೊಂಡು ಸರಿ ಆಯ್ತು ಅಂತ ಹೀರೋ ಮನೆಗೆ ಬರ್ತಾರೆ. ಅಲ್ಲಿ ಬಂದ್ ನೋಡಿದ್ರೆ ಹೀರೋ ಇರೋದಿಲ್ಲ. ಸರಿ ಆಯ್ತು ಅಂತ ಬಾಕ್ಸ್ ಎಲ್ಲ ಇಟ್ಟವರು ನಾವಲ್ ಬರಿತೀನಿ ಅಂತ ಅಂತದ್ ಏನ್ದ ಬರಿತದನ್ನ ನೋಡೋಣ ಅಂತ ಸಿಸ್ಟಮ್ ನ ಓಪನ್ ಮಾಡಿ ನೋಡಿದ್ರೆ ಈ ಪೊಲೀಸ್ಗೆ ಸರಿಯಾದ ಶಾಕು. ಏನ್ ವಿಷಯ ಅಂತ ನೋಡಿದ್ರೆ ಇದಕ್ಕೂ ಮುಂಚೆ ಒಂದು ಕೇಸ್ ಫೈಲ್ ನ ಓದ್ಬಿಟ್ಟು ಬಂದಿದ್ರಲ್ಲ, ಸುಮಾರು ವರ್ಷದಿಂದ ನಡೆದಿರೋ ಒಂದು ಕೊಲೆ ಅಂತ. ಸೇಮ್ ಆ ಕೊಲೆ ಹೆಂಗ್ ನಡೆದಿತ್ತೋ ಡಿಟ್ಟು ನಮ್ ಹೀರೋ ಅದೇ ತರನೇ ಬರ್ದಿರ್ತಾನೆ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಮ್ ಹೀರೋಗೆ ಓನರ್ ಬೈದಾಗ ಟೆನ್ಷನ್ ಆಗ್ಬಿಟ್ಟು ನಾವಲ್ ನ ಬರ್ದಿರ್ತಾನಲ್ಲ, ನಮಗ್ ತೋರಿಸಿದ್ದು ಒಂದ್ ಕಲ್ಪನೆ ಮಾಡ್ಕೊಂಡ್ ಬರ್ದಿರೋ ತರ. ಬಟ್ ಇಲ್ಲಿ ಪೊಲೀಸ್ ಓದ್ತಾ ಇದ್ರೆ ಈ ನಾವಲ್ಗೂ ಮತ್ತೆ ಕೇಸ್ಗೆ ಏನೋ ಸಂಬಂಧ ಇರೋ ತರನೇ ಇದೆ. ಬಟ್ ಏನ್ ವಿಷಯ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಹೀರೋ ಕೂಡ ಅಲ್ಲಿಗೆ ಬಂದ್ಬಿಡ್ತಾನೆ. ಆದ್ರೆ ಪೊಲೀಸೋನು ಇದೆಲ್ಲ ನೋಡಿರೋ ತರ ತೋರ್ಸ್ಕೊಳ್ಳೋದಿಲ್ಲ. ನೀನ್ ಕೇಸ್ಗೆ ಸಂಬಂಧಪಟ್ಟಿರೋ ಫೈಲ್ ಎಲ್ಲ ಕೇಳ್ದೆ ಅಲ್ವಾ, ಅದಕ್ಕೆ ತಗೊಂಬಂದೆ ಅಂತ ಅದನ್ನ ಇಟ್ಬಿಟ್ಟು ಆ ಪೊಲೀಸ್ ಅಲ್ಲಿಂದ ಹೊರಟೋಗ್ತಾರೆ. ಇವನೇನಾ ಸೈಕೋ ಕಿಲ್ಲರ್ ಅಂತ ಪೊಲೀಸ್ ಹಂಗೆ ಟೆನ್ಷನ್ ಅಲ್ಲಿ ಪೊಲೀಸ್ ಸ್ಟೇಷನ್ ಒಳಗಡೆ ಬಂದ್ರೆ ಇಲ್ಲಿ ಇವ್ನಿಗೆ ಇನ್ನೊಂದ್ ಶಾಕು. ಏನಂತ ನೋಡಿದ್ರೆ ಈ ಪೊಲೀಸ್ ಒಂದ್ ಟೇಬಲ್ ಮೇಲೆನೆ 5 ಗೊಂಬೆನ ಇಟ್ಟಿರ್ತಾನೆ. ಅದು ಆ ಕೊಲೆಗಾರ ಯಾವ ತರ ಸಾಯಿಸಿರ್ತಾನೋ ಸೇಮ್ ಅದೇ ತರನೇ ಒಂದ್ 5 ಗೊಂಬೆನ ಸೆಟ್ ಮಾಡ್ಬಿಟ್ಟು ಹೋಗಿರ್ತಾನೆ. ಇದನ್ನ ನೋಡಿದ ತಕ್ಷಣ ಪೊಲೀಸ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಯಾರು ಒಳಗಡೆ ಬಂದಿದ್ದು ಅಂತ ಕೇಳಿದಾಗ ಅಲ್ಲಿರೋರು ಹೇಳ್ತಾರೆ, ಸರ್ ಇಲ್ಲಿ ನಮ್ಮನ್ನ ಬಿಟ್ರೆ ಒಬ್ನೇ ಸರ್ ಬಂದಿದ್ದು, ರಿಪೋರ್ಟರ್ ಅಂತ ಹೇಳ್ಕೊಂಡ್ ಬಂದಿದ್ದ. ನಿಮ್ಮ ಹತ್ರ ಏನೋ ಲೆಟರ್ ಕೊಡ್ಬೇಕು ಅಂತ ತುಂಬಾ ಹೊತ್ತು ವೇಟ್ ಮಾಡ್ದ ಸರ್. ಅದಾದ್ಮೇಲೆ ವಿಸಿಟಿಂಗ್ ಕಾರ್ಡ್ ನ ಕೊಟ್ಬಿಟ್ಟು ಹೊಟ್ಟೋದ ಅಂತ ಹೇಳ್ತಾರೆ. ಅದು ಬೇರೆ ಯಾರು ಅಲ್ಲ, ಆ ಅಮೂಲ್ ಬೇಬಿನೇ. ಸುಮ್ನೆ ರಿಪೋರ್ಟರ್ ಅಂತ ಹೆಸರು ಇಟ್ಕೊಂಡು ಒಳಗಡೆ ಬಂದಿರೋದು. ಅವನೇ ಬಂದು ಈ ಪೊಲೀಸ್ ಒಂದ್ ಟೇಬಲ್ ಮೇಲೆ ಈ ತರ ಮಾಡ್ಬಿಟ್ಟು ಹೋಗಿದ್ದು. ಸೊ ಇವನೇ ಒರಿಜಿನಲ್ ಕಿಲ್ಲರ್ ಅಂದ್ರೆ ಸೀರಿಯಲ್ ಕಿಲ್ಲರ್ ಇವನೇ ಅಂತ ಗೊತ್ತಾಯ್ತು. ಯಾರೋ ಅವ್ನ್ ಹೆಂಗಿರ್ತಾನೆ ಗೊತ್ತಾ ಅಂತ ಹೇಳಿ ಒಂದು ಸ್ಕೆಚ್ ಆರ್ಟಿಸ್ಟ್ ನ ಕರ್ಕೊಂಡ್ ಬಂದು ಅವನನ್ನ ಡ್ರಾ ಮಾಡಿಸ್ತಾರೆ. ಏನೇ ಆದ್ರೂ ಪೊಲೀಸ್ ಅವನಿಗೆ ನಮ್ ಹೀರೋ ಮೇಲೆನೆ ಡೌಟ್ ಇರುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಆ ಕೇಸ್ ಫೈಲ್ ಎಲ್ಲ ಓದಿದ್ಮೇಲೆ ಅಂದ್ರೆ 4 ಕೊಲೆ ಆಗಿತ್ತಲ್ಲ, ಅದನ್ನೆಲ್ಲ ಓದಿದಾದ್ಮೇಲೆ ಆ 4 ಜಾಗಕ್ಕೆ ಹೋಗ್ಬಿಟ್ಟು ಏನೋ ಒಂದು ವಿಷಯನ ಟ್ರೈ ಮಾಡ್ತಾ ಇರ್ತಾರೆ ಕಂಡಿಡಿಯಕ್ಕೆ. ಏನೋ ಒಂದು ಡಿಟೆಕ್ಟಿವ್ ಕೆಲಸನ ಸ್ಟಾರ್ಟ್ ಮಾಡಿದಾರೆ ಅಂತ ಮಾತ್ರ ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ಈ ಅಮೂಲ್ ಬೇಬಿ ಕಿಲ್ಲರ್ ನ ತೋರಿಸ್ತಾರೆ. ಅವ್ರ ನಾಯಿ ಸತ್ತೋಗಿರುತ್ತಲ್ಲ, ಅದ್ರದ್ದು ಚರ್ಮನ್ ಮಾತ್ರ ಇಟ್ಕೊಂಡು ಏನೋ ಒಂದು ವಿಷಯನ ಗಾಢವಾಗಿ ಯೋಚನೆ ಮಾಡ್ತಾ ಇರ್ತಾನೆ. ಅಂದ್ರೆ ಒಂದು ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡಿ ನೋಡ್ತಾನೆ. ಇವ್ನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾಗಿದ್ರೆ ಇವ್ರ ಅಮ್ಮ ಬಂದು ಅವ್ನಿಗೆ ತುಂಬಾನೇ ಹಿಂಸೆ ಕೊಟ್ಟಿರ್ತಾರೆ. ಅವ್ರಿಗೆ ಅವನನ್ನ ಕಂಡ್ರೇನೆ ಆಗ್ತಾ ಇರ್ಲಿಲ್ಲ. ಅವ್ನ ಎಳ್ಕೊಂಡೋಗಿ ಒಂದ್ ರೂಮ್ ಅಲ್ಲಿ ಹಾಕ್ಬಿಟ್ಟು ಇವ್ರಿಗೆ ಇನ್ನೊಬ್ಬನ ಜೊತೆ ಅಫೇರ್ ಇರ್ತಾ ಇತ್ತು. ಅದರಿಂದ ಈ ಹುಡುಗನ್ಗೆ ಅವ್ರ ಅಮ್ಮ ನೋಡಿದ್ರೇನೆ ಇಷ್ಟ ಆಗ್ತಾ ಇರ್ಲಿಲ್ಲ. ತುಂಬಾನೇ ಕೋಪದಲ್ಲಿ ಇರ್ತಾ ಇದ್ದ. ಈಗ ಈ ಪೊಲೀಸ್ ಅವನು ಮತ್ತೆ ಅವ್ರ ಅಸಿಸ್ಟೆಂಟ್ ಇಬ್ರು ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ಇವನ ಕೇಸ್ ಬಗ್ಗೆ ಓದಿದಾಗ ಲೇಡಿ ಯಾರು ಅಂತ ವಿಚಾರಣೆ ಮಾಡಿ ಅಂತ ಹೇಳಿರ್ತಾರಲ್ಲ, ಆ ಲೇಡಿ ಬೇರೆ ಯಾರು ಇಲ್ಲ, ಕಿಲ್ಲರ್ ಅವ್ರ ಅಮ್ಮನೆ. ಈ ಲೇಡಿನ ಕೂಡ ಸುಮಾರು ವರ್ಷದಿಂದೇನೆ ಸೇಮ್ ಈಗ ಕೊಲೆಗಾರ ಒಂದು ಪ್ಯಾಟರ್ನ್ ಅಲ್ಲಿ ಕೊಲೆ ಮಾಡ್ತಿದ್ದಾನಲ್ಲ, ಅದೇ ಪ್ಯಾಟರ್ನ್ ಅಲ್ಲೇ ಕೊಲೆ ಮಾಡಿರ್ತಾರೆ. ಆ ಲೇಡಿಗೆ ಕೊಲೆ ಆದ ಟೈಮ್ ಅಲ್ಲಿ ಅವಳಿಗೆ 11 ವಯಸ್ಸಲ್ಲಿ ಒಬ್ಬ ಮಗ ಇದ್ದ ಅಂತ ಅಸಿಸ್ಟೆಂಟ್ ಪೊಲೀಸು ಹೇಳ್ತಾರೆ. ಅಷ್ಟೇ ಅಲ್ಲ, ಆ ಲೇಡಿಗೆ ಬಂದು ಸುಮಾರು ಬಿಸ್ನೆಸ್ ಇತ್ತು. ಅದ್ರಲ್ಲಿ ಒಂದು ಬಿಸ್ನೆಸ್ ಸಿಮೆಂಟ್ ಫ್ಯಾಕ್ಟರಿ. ಅದ್ರಲ್ಲೂ ಅಷ್ಟೇ ಸ್ವಲ್ಪ ವರ್ಷಗಳ ಹಿಂದೆನೆ ಒಂದು ಫೈರ್ ಆಕ್ಸಿಡೆಂಟ್ ಆಗಿ ಅದ್ರಲ್ಲಿ ಇಬ್ರು ಸತ್ತೋದ್ರು. ಆ ಫ್ಯಾಕ್ಟರಿ ಹೆಸರು ಇದೆ ಅಂತ ಹೇಳಿದ ತಕ್ಷಣ ಪೊಲೀಸ್ಗೆ ಶಾಕ್ ಆಗುತ್ತೆ. ಅವ್ನ ಮುಖ ಎಲ್ಲ ಸ್ವಲ್ಪ ಗಾಬರಿ ಆಗುತ್ತೆ. ಹಾಗೆ ಒಂದು ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡಿ ನೋಡ್ತಾನೆ. ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಹೀರೋ ಮತ್ತೆ ಇವ್ನಿಬ್ರು ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರಲ್ಲ, ಆತರ ಒಂದಿನ ಈ ಪೊಲೀಸ್ ಅವನ ಮನೆಗೆ ಊಟ ಕರ್ಕೊಂಡು ಹೋದಾಗ ಹೀರೋ ಅವರಪ್ಪ ತುಂಬಾನೇ ಕುಡಿತಾರೆ. ಅದ್ರ ಕುಡಿದು ಎಲ್ಲರ ಮೇಲೆ ಜಗಳ ಮಾಡ್ಬೇಕಾದ್ರೆ ಈ ಪೊಲೀಸ್ ಅವನ ಮೇಲೆ ಕೂಡ ಜಗಳ ಮಾಡಿ ಅವನನ್ನ ಮನೆ ಬಿಟ್ಟು ಹೊರಗಡೆ ಕಳಿಸ್ಬಿಟ್ಟಿರ್ತಾರೆ. ಆದ್ರೆ ಅವ್ನಿಗೆ ತುಂಬಾನೇ ಬೇಜಾರಾಗಿ ಪಕ್ಕದಲ್ಲಿ ಇರೋ ಒಂದು ಸಿಮೆಂಟ್ ಫ್ಯಾಕ್ಟರಿಗೆ ಹೋಗಿ ಬೆಂಕಿ ಎಲ್ಲ ಹಚ್ಬಿಟ್ಟು ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇರ್ಬೇಕಾದ್ರೆ ಆ ಫ್ಯಾಕ್ಟರಿಗೆ ಹೀರೋ ಅವರಪ್ಪ ಕೂಡ ಬಂದಿರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಆ ಫ್ಯಾಕ್ಟರಿನ ನೋಡ್ಕೊಳ್ತಾ ಇರೋದೇ ಇವ್ರಪ್ಪ, ಅಂದ್ರೆ ಹೀರೋ ಅವರಪ್ಪ. ಅವ್ರು ಬಂದು ಆ ಕಿಲ್ಲರ್ ಅವ್ರ ಅಮ್ಮ ಹತ್ರ ತುಂಬಾ ದುಡ್ಡು ತಗೊಂಡಿರ್ತಾರೆ. ಅದಕ್ಕೋಸ್ಕರ ಆ ಲೇಡಿ ಫ್ಯಾಕ್ಟರಿನ 24/7 ನೀವೇ ನೋಡ್ಕೋಬೇಕು ಅಂತ ಹೀರೋ ಅವ್ರ ಅಪ್ಪಗೆ ಒಪ್ಸಿರೋದು. ಈಗ ಇಲ್ಲಿ ಬರೋ ಹೀರೋ ಅವರಪ್ಪ ಅವನನ್ನ ನೋಡ್ಬಿಟ್ಟು ಮನೆಯಿಂದ ಓಡಿಸಿದ್ರೆ ಇಲ್ಲಿ ಬಂದಿದ್ಯಾ, ಇಲ್ಲಿಂದನೂ ಹೋಗೋ ಅಂತ ಹೇಳ್ಬಿಟ್ಟು ಅವ್ರನ್ನ ಹೊಡೆದು ಓಡಿಸೋವಾಗ ಗೊತ್ತಿಲ್ಲದೆ ಅವ್ರಪ್ಪನ ಅಲ್ಲಿಂದ ತಳ್ಬಿಟ್ಟು ಆ ಪೊಲೀಸ್ ಅಲ್ಲಿಂದ ಹೊರಟೋಗ್ತಾನೆ. ಆಕ್ಚುಲಿ ಅವ್ನು ತಳ್ಳಿರೋದ್ ಬೇರೆ ಎಲ್ಲೂ ಅಲ್ಲ, ಆ ಬೆಂಕಿ ಮೇಲೆನೆ. ಅದಾದ್ಮೇಲೆ ವಿಷಯ ಗೊತ್ತಾಗಿ ಹೀರೋ ಮತ್ತೆ ಅವ್ರಮ್ಮ ಇಬ್ರು ಜಾಗಕ್ಕೆ ಬಂದಿರ್ತಾರೆ. ಅವ್ರ ಅಪ್ಪನ ಕಾಪಾಡ್ಬೇಕಂದ್ರೆ ಹೀರೋ ಅವ್ರ ಅಪ್ಪನ ಕಾಪಾಡ್ಬೇಕು ಅಂತ ಹೀರೋ ಅವ್ರಮ್ಮ ಕೂಡ ಬೆಂಕಿಗೆ ಹೋಗಿರ್ತಾರೆ. ಸೊ ಅವರು ಅಲ್ಲೇ ಸತ್ತೋಗಿರ್ತಾರೆ. ಇವಾಗ 2 ಕೊಲೆಗೂ ಮೂಲ ಕಾರಣ ಅಂತಂದ್ರೆ ಈ ಪೊಲೀಸ್ ಅವನೇ ತಾನೆ. ಬಟ್ ಇದುವರೆಗೂ ಈ ವಿಷಯನ ಅವನು ಹೀರೋ ಹತ್ರ ಹೇಳಿರೋದಿಲ್ಲ, ಅದನ್ನ ಮುಚ್ಚಿಟ್ಬಿಟ್ಟಿರ್ತಾನೆ. ಅದಾದ್ಮೇಲೆ ಈ ಪೊಲೀಸ್ ಅವನು ಹೀರೋ ಮನೇಲಿ ಇಲ್ದಿರೋ ಟೈಮ್ ನೋಡ್ಬಿಟ್ಟು ಅವ್ರ ಮನೆ ಒಳಗಡೆ ಹೋಗಿ ಹೀರೋ ಈ ಕೇಸ್ಗೆ ಸಂಬಂಧಪಟ್ಟಿರೋ ಫೋಟೋಸ್ ನೆಲ್ಲ ಅಲ್ಲಿ ಪಿನ್ ಮಾಡಿಟ್ಟಿರ್ತಾನೆ. ಅದ್ರ ಜೊತೆಗೆ ಕಿಲ್ಲರ್ ಅವ್ರ ಅಮ್ಮದು ಅಂದ್ರೆ ಸುಮಾರು ವರ್ಷದಿಂದ ಸತ್ತೋಗಿರ್ತಾರಲ್ವಾ, ಅವ್ರ ಫೋಟೋನ ಕೂಡ ಅಲ್ಲಿ ಇಟ್ಬಿಟ್ಟು ಅಲ್ಲಿಂದ ಸ್ಟ್ರೈಟ್ ಆಗಿ ಮನೆ ಎಲ್ಲ ಹುಡುಕ್ತಾನೆ, ಇಲ್ಲಾದ್ರೂ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ. ಆಗ ನೋಡಿದಾಗ ಬಾಗಲ್ ಮೇಲೆ ಉಗುರ್ ಮಾರ್ಕ್ ಇರೋದನ್ನ ಗಮನಿಸ್ತಾನೆ. ಅವತ್ತು ಹೀರೋ ಈ ಹೌಸ್ ಓನರ್ ನ ಸಾಯಿಸ್ಬೇಕಾದ್ರೆ ಆಯಮ್ಮ ಮಾಡಿರೋ ಮಾರ್ಕ್ ಅದು. ಅಷ್ಟೇ ಅಲ್ಲ, ಬಾತ್ರೂಮ್ ಒಳಗಡೆ ಎಲ್ಲ ಹೋಗಿ ನೋಡ್ತಾನೆ, ಬಟ್ ಅವ್ನಿಗೇನು ಕಾಣಿಸಲ್ಲ.
ಆದ್ರೆ ಹುಷಾರಾಗಿ ಒಂದೊಂದ್ ಸ್ಪ್ರೇನ ತಂದಿರ್ತಾನೆ. ಆ ಸ್ಪ್ರೇನೆಲ್ಲ ಹೊಡೆದ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಬಿಟ್ಟು ಕತ್ಲಲ್ಲಿ ನೋಡ್ಬೇಕಾದ್ರೆ ಆ ಬ್ಲಡ್ ಮಾರ್ಕ್ಸ್ ಎಲ್ಲ ಕಾಣುತ್ತೆ. ಇದೇಂದ್ರೆ ಪೊಲೀಸ್ ಕನ್ಫರ್ಮ್ ಮಾಡ್ಬಿಡ್ತಾನೆ. ಸ್ಟಾರ್ಟಿಂಗ್ ಇಂದ ಅಂದ್ರೆ ಸುಮಾರು ವರ್ಷದಿಂದ ಈ ಲೇಡಿನ ಕಿಲ್ಲರ್ ಅವ್ರ ಅಮ್ಮನ ಸಾಯಿಸಿರ್ತಾರಲ್ಲ ಅವಾಗಿಂದ ಇವಾಗ್ವರೆಗೂ ಆಗಿರೋ ಇಷ್ಟು ಕೊಲೆನ ಕೂಡ ಹೀರೋನೇ ಮಾಡಿರೋದು ಅಂತ ಇವ್ನು ಕನ್ಫರ್ಮೇ ಮಾಡ್ಕೊಂಡ್ಬಿಡ್ತಾನೆ. ಅದಾದ್ಮೇಲೆ ಅವನಲ್ಲಿಂದ ಹೊರಟೋಗ್ತಾನೆ. ಇನ್ನೊಂದ್ ಕಡೆ ಇನ್ನಿಬ್ಬರು ಪೊಲೀಸ್ನ ತೋರಿಸ್ತಾರೆ. ಈ ಕೊಲೆ ನಡೆದಿರತ್ತಲ್ಲ 5 ಜಾಗದಲ್ಲಿ ಕೂಡ ಕಾವಲ್ಗೆ ಅಂತ ಇಬ್ರಿಬ್ರು ಪೊಲೀಸ್ ಇರ್ತಾರೆ. ಆತರ ಒಂದ್ ಜಾಗದಲ್ಲಿ ಇಬ್ರು ಪೊಲೀಸ್ ಇರ್ಬೇಕಾದ್ರೆ ಒಬ್ಬ ಬಂದು ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಕಾರ್ ಇಳಿದು ಹೋಗ್ತಾನೆ. ಕಾರಲ್ಲಿರೋ ಇನ್ನೊಬ್ಬ ಸರಿ ಆಯ್ತು ಮಲ್ಕೊಳ್ಳೋಣ ಅಂತ ಕಾರಲ್ಲಿರೋ ಲೈಟ್ ನ ಆಫ್ ಮಾಡ್ಬಿಟ್ಟು ಒಂದು ನ್ಯೂಸ್ ಪೇಪರ್ ನ ಎತ್ತಿ ಮಕ್ಕದ ಮೇಲೆ ಹಾಕೊಂಡ್ ಮಲ್ಕೊಳ್ತಾನೆ. ಸ್ವಲ್ಪ ತಾದ್ಮೇಲೆ ವಾಶ್ರೂಮ್ಗೆ ಹೋಗಿದ್ದಲ್ಲ ಆ ಪೊಲೀಸ್ ಬಂದು ಕಾರ್ ಎತ್ತು ಅಂತ ಹೇಳಿದಾಗ ಈಗ ಮುಖದ ಮೇಲೆ ಇರೋ ನ್ಯೂಸ್ ಪೇಪರ್ ನ ತೆಗಿತಾರೆ. ನೋಡಿ ಅದ್ ಇದಕ್ ಮುಂಚೆ ಇದ್ದಿದ್ ಪೊಲೀಸೇ ಅಲ್ಲ, ಅಲ್ಲಿ ಕೂತ್ಕೊಂಡಿರೋದು ಆ ಕಿಲ್ಲರು. ಅವ್ನಿ ಪೊಲೀಸ್ ಕತೆನ ಮುಗಿಸಿ ಅವನೇ ಇನ್ನೊಂದ್ ಪೊಲೀಸ್ ನ ಕೂಡ ಸಾಯಿಸ್ಬೇಕು ಅಂತ ಅಲ್ಲಿ ವೇಟ್ ಮಾಡ್ತಾ ಇದ್ದಿದ್ದು. ಅದಾದ್ಮೇಲೆ ಆ ಪೊಲೀಸ್ಗೆ ಏನ್ ಮಾಡ್ದ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವನು ಮನೆಗೆ ಬಂದಿರ್ತಾನೆ. ಬಂದವನು ವಾಶ್ರೂಮ್ ಹೋಗಿ ನೋಡಿದ್ರೆ ಸ್ಪ್ರೇ ಅಲ್ಲೇ ಇದ್ದಿರುತ್ತೆ. ಈ ಪೊಲೀಸ್ ಅವನು ಬ್ಲಡ್ ಇದೆಯಾ ಅಂತ ಕಂಡಿಡಿಯಕ್ಕೆ ಒಂದ್ ಸ್ಪ್ರೇನ ಯೂಸ್ ಮಾಡಿದ್ದಲ್ಲ ಅದೇ ಇದು. ಆ ಬಾಟಲ್ ನ ಅಲ್ಲೇ ಬಿಟ್ಬಿಟ್ಟು ಹೋಗಿರ್ತಾನೆ. ಇದನ್ನ ಎತ್ಕೊಳ್ಳೋ ಹೀರೋ ಯಾರೋ ಬಂದಿದ್ದಾರೆ ಅಂತ ಯೋಚನೆ ಮಾಡ್ಕೊಂಡೆ ಹಾಲ್ಗೆ ಬಂದ್ ನೋಡಿದ್ರೆ ಇವನ ಕೇಸ್ಗೆ ಸಂಬಂಧಪಟ್ಟಿರೋ ಫೋಟೋಸ್ ಎಲ್ಲ ಇಟ್ಟಿರ್ತಾನಲ್ಲ ಅದೇ ಜಾಗದಲ್ಲೇ ಇನ್ನೊಂದ್ ಲೇಡಿ ಫೋಟೋ ಇರೋದು ಕೂಡ ಗಮನಿಸ್ತಾನೆ. ಇದನ್ನ ಕೂಡ ಪೊಲೀಸ್ ಅವನೇ ತಾನೆ ಇಟ್ಬಿಟ್ಟೋಗಿದ್ದು. ಅದನ್ನ ನೋಡಿದ ತಕ್ಷಣ ಹೀರೋ ಶಾಕ್ ಆಗ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಈಗ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಏನ್ ಟ್ವಿಸ್ಟ್ ಅಂದ್ರೆ ಮೇನ್ ಟ್ವಿಸ್ಟ್ ಇರೋದೇ ಇಲ್ಲಿ. ಏನಂತ ನೋಡಿದ್ರೆ ಆ ಕಿಲ್ಲರ್ ಅವ್ರ ಅಮ್ಮನ ಸಾಯಿಸಿದ್ ಬೇರೆ ಯಾರು ಅಲ್ಲ ನಮ್ ಹೀರೋನೇ. ಈ ಲೇಡಿಗೆ ಅಂದ್ರೆ ಕಿಲ್ಲರ್ ಅವ್ರ ಅಮ್ಮಗೆ ಹೀರೋ ಅವ್ರ ಅಪ್ಪ ಬಂದು ದುಡ್ಡು ಕೊಡ್ಬೇಕಾಗಿರೋದ್ರಿಂದ ತಾನೆ ಆ ಫ್ಯಾಕ್ಟರಿನ ನೋಡ್ಕೊಳಕ್ ಹೇಳಿದ್ದು. ಅದರಿಂದ ತಾನೆ ಅವ್ರ ಅಪ್ಪ ಅಮ್ಮ ಇಬ್ರು ಸತ್ತೋಗಿದ್ದು ಅಂತ ಟೆನ್ಷನ್ ಅಲ್ಲಿ ಅವ್ನ್ ಬಂದು ಈ ಲೇಡಿನ ಒಡದೆ ಸಾಯಿಸಿರ್ತಾನೆ. ಆದ್ರೆ ಆ ಟೈಮಲ್ಲಿ ಇವನೇ ಸಾಯಿಸಿದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಅದೆಲ್ಲ ಆದ್ಮೇಲೆ ಹೀರೋ ಕೂತಿರ್ಬೇಕಾದ್ರೆ ಒಂದಿನ ಇನ್ನೊಬ್ರು ಬಂದು ಆ ಫೈರ್ ಆಕ್ಸಿಡೆಂಟ್ ಆಗಿದ್ದ ಜಾಗದಲ್ಲಿ ಈ ಲೈಟರ್ ಇತ್ತಪ್ಪ ನಿಮ್ಮಪ್ಪ ಅದು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅದನ್ನ ನೋಡಿದ ತಕ್ಷಣ ಹೀರೋಗ್ ಅವಾಗ ಶಾಕ್ ಆಗಿರುತ್ತೆ. ಏನ್ ವಿಷಯ ಅಂತ ನೋಡಿದ್ರೆ ಈ ಲೈಟರ್ ಹೀರೋ ಅವ್ರ ಅಪ್ಪದಲ್ಲ, ಹೀರೋ ಅವ್ರ ಫ್ರೆಂಡ್ ಅಂದ್ರೆ ಪೊಲೀಸ್ ಒಂದು. ಅದ್ ನೋಡಿದ್ಮೇಲೆ ಅವ್ನಿಗೆ ಅರ್ಥ ಆಗೋಯ್ತು ಮೋಸ್ಟ್ಲಿ ಏನಾಗಿರ್ಬೋದು ಅಂತ. ಇವ್ರ ಅಪ್ಪ ಅಮ್ಮ ಕೊಲೆಗೆ ಆ ಪೊಲೀಸೋನೇ ಕಾರಣ ಅಂತ ಹೀರೋ ಕೂಡ ಗೊತ್ತಿರತ್ತೆ. ಬಟ್ ಅವ್ನ್ ಯಾವತ್ತೋ ಪೊಲೀಸ್ ಅವನ ಹತ್ರ ಹೇಳ್ಕೊಂಡಿರಲ್ಲ. ಇನ್ನೊಂದ್ ಕಡೆ ಪೊಲೀಸ್ ಅವನ್ನ ತೋರಿಸ್ತಾರೆ. ಅವ್ನಿಗೆ ಹೀರೋ ಮೇಲೆ ಫುಲ್ ಡೌಟೇ ಬಂದ್ಬಿಡ್ತಲ್ಲ. ಸೊ ಹೀರೋನ ಅರೆಸ್ಟ್ ಮಾಡಿ ನೈಟ್ ಪೂರ್ತಿ ಅವನ ಜೊತೆನೆ ಇಟ್ಕೊಂಡಿರ್ತಾನೆ. ನೆಕ್ಸ್ಟ್ ಡೇ ಬೆಳಗ್ಗೆ ಗೊತ್ತಾಗುತ್ತೆ ಆ ಕೊಲೆ ನಡೆದಿರೋ ಜಾಗದಲ್ಲೇ ಇಬ್ರು ಪೊಲೀಸ್ ಅವ್ರನ್ನ ನೈಟ್ ಆ ಕೊಲೆಗಾರ ಬಂದು ಸಾಯಿಸ್ಬಿಟ್ಟಿರ್ತಾನಲ್ಲ. ಅದ್ರಲ್ಲಿ ಒಬ್ಬನ್ನ ಸೇಮ್ ಇವ್ ಸಿಗ್ನೇಚರ್ ಸ್ಟೈಲ್ ಅಲ್ಲಿ ಈ ಲೇಡೀಸ್ ನೆಲ್ಲ ಕೊಲೆ ಮಾಡಿ ಹೆಂಗೆ ಕಟ್ಟಾಕ್ತಾ ಇದ್ದ ಅದೇ ತರ ಒಬ್ಬರನ್ನ ಕಟ್ಟಾಕಿರ್ತಾನೆ. ಅಂದ್ರೆ ಕೊಲೆನ ಮಾಡಿರೋದ್ ನಾನೇ ಅಂತ ತೋರ್ಸೋದಕ್ಕೋಸ್ಕರ. ಇದನ್ನ ನೋಡಿದ್ಮೇಲೆ ಪೊಲೀಸ್ ಅವ್ನಿಗೆ ಮತ್ತೆ ಶಾಕ್ ಆಗುತ್ತೆ. ಯಾಕಂದ್ರೆ ನೈಟ್ ಎಲ್ಲ ಹೀರೋ ಬಂದು ಪೊಲೀಸ್ ಜೊತೆನೆ ಇದ್ದ. ಹಂಗಾದ್ರೆ ಕೊಲೆ ಮಾಡಿರೋದು ಹೀರೋ ಅಲ್ವಲ್ಲ, ಇನ್ನೊಬ್ಬ ಒರಿಜಿನಲ್ ಕಿಲ್ಲರ್ ಇದ್ದಾನೆ ಅಂತ ಅರ್ಥ ಮಾಡ್ಕೊಂತಾನೆ. ಅದಾದ್ಮೇಲೆ ಪೊಲೀಸ್ ಅವನು ಹೀರೋನ್ ಕರ್ಕೊಂಡು ಹೋಗಿ ಸಪರೇಟ್ ಆಗಿ ಏನ್ ವಿಷಯ ಏನು ಅಂತೆಲ್ಲ ಕೇಳಿದಾಗ ಹೀರೋ ಎಲ್ಲ ನಿಜಾನು ಒಪ್ಕೊಳ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಆ ಕಿಲ್ಲರ್ ಅವ್ರ ಅಮ್ಮನ ಕೊಲೆ ಮಾಡಿದ್ ನಾನೇ, ಅದ್ ನಾನು ಒಪ್ಕೊಳ್ತೀನಿ. ಅದ್ ಮಾತ್ರ ಅಲ್ಲ ಫೈನಲ್ ಆಗಿ ಆ ಹೌಸ್ ಓನರ್ ನ ಕೊಲೆ ಮಾಡಿದ್ ಕೂಡ ನಾನೇ. ಆದ್ರೆ ಸೆಂಟ್ರಲ್ ನಡೆದಿರೋ 4 ಕೊಲೆ ನಾನ್ ಮಾಡಿರೋದಲ್ಲ, ಅದನ್ನ ಬೇರೆಯವ್ರ ಕೊಲೆ ಮಾಡಿರೋದು. ಅಷ್ಟೆಲ್ಲ ನಾನು ಹೌಸ್ ಓನರ್ ಆಂಟಿನ ಕೊಲೆ ಮಾಡಿದ್ದಾದ್ಮೇಲೆ ನನ್ ಫೋನ್ಗೆ ಒಂದು ಮೆಸೇಜ್ ಬಂತು. ಈ ಕೊಲೆ ಮಾಡಿದ್ ನೀನೇ ತಾನೆ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್ ನ ಹಾಕಿ B612 ಅಂತ ಒಂದು ನಂಬರ್ ಹಾಕಿ ಮೆಸೇಜ್ ನ ಕಳ್ಸಿದ್ದ. ಯಾರೋ ಒಬ್ಬ ನನ್ ಬಗ್ಗೆ ಚೆನ್ನಾಗಿ ಗೊತ್ತಿರೋನೆ ಈ ಮೆಸೇಜ್ ನ ಹಾಕಿರೋದು. ಈ ಕೊಲೆಗಳನ್ನೆಲ್ಲ ನಾನು ಅನಲೈಸ್ ಮಾಡಿ ನನ್ ಪ್ರಕಾರ ನಾನೊಂದ್ ವಿಷಯನ ಕಂಡಿಡ್ದಿದ್ದೀನಿ. ಆಕ್ಚುಲಿ ಒಂದ್ ಮೇನ್ ಟಾರ್ಗೆಟ್ ಇದ್ದಿದ್ದೆ ಆ 4ನೇದಾಗಿ ಆ ಸ್ಕೂಲ್ ಗ್ರೌಂಡ್ ಅಲ್ಲಿ ಸಾಯಿಸಿದ್ನಲ್ಲ ಆ ಹುಡ್ಗಿನೇ. ಆ ಸತ್ತಿರೋ ಹುಡ್ಗಿ ಚಿಕ್ಕ ವಯಸ್ಸಲ್ಲಿ ಈ ತರ ಇರ್ಬೋದು ಅಂತ ಒಂದು ಚಿಕ್ಕ ಹುಡ್ಗಿನ ಸಾಯಿಸಿದಾನೆ. ಅದಾದ್ಮೇಲೆ ಅವಳಿಗೆ ಸ್ವಲ್ಪ ಏಜ್ ಆದ್ರೆ ಒಂದು 45 ಇಂದ 50 ಇಯರ್ಸ್ ಆದ್ರೆ ಹೆಂಗಿರ್ತಾಳೆ ಅಂತ ಕರೆಕ್ಟ್ ಆಗಿ ಆ ಏಜ್ ಅಲ್ಲಿರೋ ಒಂದು ಲೇಡಿನ ನೋಡಿ ಅವ್ರನ್ನ ಕೊಲೆ ಮಾಡಿದಾನೆ. ಅದಾದ್ಮೇಲೆನೆ ಕರೆಕ್ಟ್ ಆಗಿ 7 ಏಜ್ ಅಲ್ಲಿ ಇರೋನೆ ಇನ್ನೊಬ್ಬರನ್ನ ನೋಡಿ ಅವ್ರನ್ನ ಕೊಲೆ ಮಾಡಿರೋದು. ಏನಕ್ಕೆ 3 ಕೊಲೆ ಮಾಡಿದಾನೆ ಅಂತ ನೋಡಿದ್ರೆ ಪ್ರಾಕ್ಟೀಸ್ ಗೋಸ್ಕರ ಈ 3 ಜನನ್ ಕೊಲೆ ಮಾಡಿ ಫೈನಲ್ ಆಗ 4ನೇದಾಗಿನೇ ಆ ಹುಡ್ಗಿನ ಅವನು ಟಾರ್ಗೆಟ್ ಮಾಡಿ ಸಾಯಿಸಿರೋದು. ಒಬ್ಬಳನ್ನ ಕೊಲೆ ಮಾಡೋದಕ್ಕೆ ಪ್ರಾಕ್ಟೀಸ್ ಗೋಸ್ಕರ 3 ಜನನ್ ಸಾಯಿಸಿದ್ದಾನೆ. ಇವನೆಂತ ಸೈಕೋಪ್ಪ. ಇಷ್ಟೆಲ್ಲ ಕಂಡಿಡ್ದಿರೋ ನಮ್ ಹೀರೋ ಆ ಕಿಲ್ಲರ್ ಏನಕ್ಕೋಸ್ಕರ ಆ 4ನೇದ ಕೊಲೆ ಮಾಡಿರೋ ಹುಡುಗಿನ ಸಾಯಿಸ್ತಾ ಅಂತ ಇನ್ನೂ ಗೊತ್ತಿಲ್ಲ. ಈಗ ಈ ವಿಚಾರನೆಲ್ಲ ತಿಳ್ಕೊಂಡಿರೋ ಪೊಲೀಸು ಅಲ್ಲಿಂದ ಹೋಗ್ಬೇಕಾದ್ರೆ ಹೀರೋನೇ ವಾಲಂಟಿಯರ್ ಆಗಿ ಹೋಗಿ ಕೇಳ್ತಾನೆ, ಫಸ್ಟ್ ಮಾಡಿರೋ ಕೊಲೆ ಮತ್ತೆ ಕೊನೆದಾಗಿ ಓನರ್ ಆಂಟಿನ ಕೊಲೆ ಮಾಡಿರೋದು ಇದೆರಡು ನಾನೇ ತಾನೆ, ಅದಕ್ಕೋಸ್ಕರ ನೀನೇ ನನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕೋ ಅಂತ ಕೇಳಿದಾಗ ಆ ಪೊಲೀಸು ನಂಗೆ ಗುರಾಯಿಸ್ತಾನೆ. ನನ್ನ ಹತ್ರ ಹೇಳಿತರ ಬೇರೆಯವ್ರ ಹತ್ರ ಎಲ್ಲ ಹೋಗಿ ಹೇಳ್ಬೇಡ, ಬಾಯ್ ಮುಚ್ಕೊಂಡು ನಿನ್ ಕೆಲ್ಸನ ನೋಡು, ನನ್ಗೆ ಯಾವಾಗ ಏನ್ ಮಾಡ್ಬೇಕು ಅಂತ ಗೊತ್ತು, ಫಸ್ಟ್ ಮೇನ್ ಕಿಲ್ಲರ್ ನ ಕಂಡಿಡಿಯೋ ಕೆಲ್ಸನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಸ್ಟ್ರೇಟ್ ಆಗಿ ಒಂದು ಆಶ್ರಮಕ್ಕೆ ಹೋಗಿರ್ತಾನೆ ಪೊಲೀಸ್ ಅವನು. ಯಾಕಂದ್ರೆ ಆ ಕಿಲ್ಲರ್ ಅವ್ರ ಅಮ್ಮ ಸತ್ತೋದಾಗ ಅವ್ರಿಗೆ 11 ವಯಸ್ಸಲ್ಲಿ ಒಂದು ಹುಡುಗ ಇದ್ದ ಅಂತ ಗೊತ್ತಾಯ್ತಲ್ವಾ, ಅವ್ನು ಇದೇ ಆಶ್ರಮದಲ್ಲಿ ಇದ್ದ ಅಂತ ಗೊತ್ತಾಗಿರುತ್ತೆ. ಸೊ ಇಲ್ಲಿ ಬಂದು ವಿಚಾರಣೆ ಮಾಡ್ತಾ ಇರೋದು. ಅವರು ಹೇಳ್ತಾರೆ ಆ ಹುಡುಗಿಯಲ್ಲಿ ಸ್ವಲ್ಪ ದಿನ ಮಾತ್ರ ಇದ್ದಪ್ಪ, ಅದಾದ್ಮೇಲೆ 18 ವಯಸ್ಸಾದ್ಮೇಲೆ ಅವ್ರ ಅಮ್ಮಗೆ ಸಂಬಂಧಪಟ್ಟಿರೋ ಸ್ವಲ್ಪ ಆಸ್ತಿ ಎಲ್ಲ ನಮ್ಮ ಹತ್ರ ಇತ್ತು ಅಂತ ಅದ್ ಕೊಟ್ವಿ. ಈಗ ಅವನು ಇಂತ ಒಂದು ಊರಲ್ಲಿ ಒಂದು ಸ್ಟೇಷನರಿ ಶಾಪ್ ನ ಇಟ್ಕೊಂಡಿದ್ದಾರೆ ಅಂತ ಅವ್ನ ಶಾಪ್ ಅಡ್ರೆಸ್ ನ ಕೊಟ್ಟು ಕಳಿಸ್ತಾರೆ. ಪೊಲೀಸ್ ಅವ್ನು ಕೂಡ ಸ್ಟ್ರೇಟ್ ಆಗಿ ಅಡ್ರೆಸ್ ಹುಡ್ಕೊಂಡ ಶಾಪ್ ಹತ್ರ ಬಂದ್ರೆ ಲಿಟಲ್ ಪ್ರಿನ್ಸಸ್ ಸ್ಟೇಷನರಿ ಶಾಪ್ ಅಂತ ಇರುತ್ತೆ. ಅದನ್ನ ನೋಡ್ಬಿಟ್ಟು ಅಲ್ಲಿಂದ ಪೊಲೀಸ್ ಅವ್ನು ಹೊರಟೋಗ್ತಾನೆ. ಅವತ್ತು ನೈಟ್ ಹೀರೋ ಕೂಡ ಸ್ಟೇಷನರಿ ಶಾಪ್ ಮುಂದೆ ನಿಂತ್ಕೊಂಡು ಆ ಹೆಸರನ್ನ ನೋಡ್ತಾನೆ. ಆ ಹೆಸರು ಬಂದು ಲಿಟಲ್ ಪ್ರಿನ್ಸಸ್ ಅಂತ ಹಾಕಿರ್ತಾರಲ್ಲ, ಅವಾಗ್ಲಿ ಇವ್ನ ಮೈಂಡ್ ಅಲ್ಲಿ ಒಂದು ವಿಷಯ ಸ್ಟ್ರೈಕ್ ಆಗೋದು. ಏನಂತ ನೋಡಿದ್ರೆ ಇವ್ನಿಗೊಂದು ಮೆಸೇಜ್ ಬಂದಿರತ್ತಲ್ಲ, ಆ ಮೆಸೇಜ್ ಅಲ್ಲಿ B612 ಅನ್ನೋ ನಂಬರ್ ನ ನೋಡಿ ಮತ್ತೆ ಅಂಗಡಿ ಹೆಸರನ್ನ ಕೂಡ ನೋಡ್ತಾನೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ಒಂದು ಫೇಮಸ್ ಆದ ನಾವೆಲ್ ಅಲ್ಲಿ ಈ B612 ಅನ್ನೋದು ಒಂದು ಗ್ರಹ ಸೇಮ್ ನಮ್ ಅರ್ತ್ ತರನೇ ಇರುತ್ತೆ. ಅದನ್ನ ಬಂದು ಲಿಟಲ್ ಪ್ರಿನ್ಸಸ್ ಅವ್ರ ಮನೆ ತರ ತೋರ್ಸಿರ್ತಾರ ನಾವೆಲ್ ಅಲ್ಲಿ. ಸೊ ಈಗ ಆ ನಂಬರ್ ನ ಮತ್ತೆ ಹೆಸರನ್ನ ಇಟ್ಟು ನೋಡಿದ್ರೆ ಈ ಶಾಪ್ ಹುಡ್ಗಾನೆ ಈ ಮೆಸೇಜ್ ನ ನನಗೆ ಕಳ್ಸಿರ್ಬೋದು ಅಂತ
ಹೀರೋ ಅನ್ಕೊಳ್ತಾನೆ. ಈಗ ಹೀರೋ ಯಾವ ತರ ಕಂಡಿಡಿದ್ನೋ ಸೇಮ್ ಅದೇ ತರನ ಪೊಲೀಸ್ ಅವ್ನು ಕೂಡ ಇಂಟರ್ನೆಟ್ ಅಲ್ಲೆಲ್ಲ ನಂಬರ್ ಹಾಕಿ ಚೆಕ್ ಮಾಡಿದಾಗ ಅವನು ಸ್ಟೇಷನರಿ ಶಾಪ್ ಅಲ್ಲಿ ಇರ್ತಾನಲ್ಲ ಹುಡುಗ, ಅವನೇ ಕಿಲ್ಲರ್ ಅಂತ ಕನ್ಫರ್ಮ್ ಮಾಡ್ಬಿಡ್ತಾರೆ. ಅದ್ರಲ್ಲಿ ಇನ್ನಷ್ಟು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೂ ಮುಂಚೆ ಈ ಕಿಲ್ಲರ್ ರಿಪೋರ್ಟರ್ ವಿಷ ಹಾಕೊಂಡು ಪೊಲೀಸ್ ಸ್ಟೇಷನ್ ಗೆ ಬಂದಿರ್ತಾನಲ್ಲ, ಅವಾಗ ಅವ್ನು ಯಾವ ತರ ಇರ್ತಾರೆ ಅಂತ ಒಂದು ಸ್ಕೆಚ್ ಆರ್ಟಿಸ್ಟ್ ನ ಕರ್ಕೊಂಡ್ ಬಂದು ಮುಖನ ಡ್ರಾ ಮಾಡ್ಸಿರ್ತಾರಲ್ಲ, ಈಗ ಆ ಫೇಸ್ ನ ಮತ್ತೆ ಇವನ ಹತ್ರ ಇರೋ ಫೋಟೋ ಫೇಸ್ ನಲ್ಲೇ ಚೆಕ್ ಮಾಡಿ ನೋಡಿದಾಗ ಅದೊಬ್ನೇ ಅಂತ ಗೊತ್ತಾಗ್ಬಿಡತ್ತೆ. ಸೊ ಅವನೇ ಆ ಸೈಕೋ ಕಿಲ್ಲರ್ ಅಂತ ಕನ್ಫರ್ಮ್ ಮಾಡ್ಕೊಂಡು ಅವನ ಹಿಡಿಯೋ ಕೆಲಸನ ಮಾಡ್ತಾರೆ. ಇನ್ನೊಂದ್ ಕಡೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಈ ಕಿಲ್ಲರ್ ಏನಕ್ಕೋಸ್ಕರ ಹುಡುಗಿನ ಸಾಯಿಸ್ದ ಅಂತ. ಆಕ್ಚುಲಿ ಕಿಲ್ಲರ್ ಮತ್ತೆ ಆ ಹುಡುಗಿ ಲವರ್ಸ್, ಆದ್ರೆ ಇವನ ಹತ್ರ ದುಡ್ಡಿರೋವರೆಗೂ ಆ ಹುಡುಗಿ ಇವನ್ ಜೊತೆ ಇದ್ದು ಅದಾದ್ಮೇಲೆ ಅವಳು ಇನ್ನೊಬ್ಬನ ಲವ್ ಮಾಡ್ಕೊಂಡು ಅವನ್ ಜೊತೆ ಇದ್ದಿರ್ತಾಳೆ. ಇದು ಕೂಡ ಕಿಲ್ಲರ್ ನೋಡ್ಬಿಡ್ತಾನೆ. ನೋಡೋದು ಅಲ್ದೆ ಅವ್ನ್ ಕಣ್ಮುಂದೆ ಇವ್ರಿಬ್ರು ಇಷ್ಟು ಖುಷಿಯಾಗಿರೋದ್ರಿಂದಾನೆ ಈ ಕಿಲ್ಲರ್ಗೆ ತುಂಬಾನೇ ಕೋಪ ಬಂದು ಅವಳನ್ನ ಸಾಯಿಸಿರೋದು. ಅಷ್ಟೇ ಅಲ್ಲ, ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ ಕೊಲೆ ಮಾಡಿರೋನು ಇವ್ನ್ ಗರ್ಲ್ ಫ್ರೆಂಡ್ ಜೊತೆ ಇದ್ದವನ್ನ ಮಾತ್ರ ಸುಮ್ನೆ ಬಿಟ್ಬಿಟ್ಟ ಅಂತ ನೋಡಿದ್ರೆ ಈಗ ಪ್ರೆಸೆಂಟ್ ನ ತೋರಿಸ್ತಾರೆ. ಇವನೊಂದು ವೆಟರ್ನರಿ ಹಾಸ್ಪಿಟಲ್ ಗೆ ಹೋಗಿರ್ತಾನೆ. ಹಾಸ್ಪಿಟಲ್ ಅಲ್ಲೇ ಅವ್ನ್ ಕೂಡ ವೆಟರ್ನರಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಈಗ ಕಿಲ್ಲರ್ ಕೂಡ ಸ್ಟ್ರೇಟ್ ಆಗಿ ಹೋಗಿ ನಿಂತ್ಕೊಂಡವನು ಸುಮ್ನೆ ಏನೋ ಟ್ರೀಟ್ಮೆಂಟ್ ಬಂದಿರೋ ತರ ಒಂದು ನಾಯಿಮರಿನ ಕೈಲಿ ಇಟ್ಕೊಂಡು ಸ್ವಲ್ಪ ಮಾತಾಡ್ದವನು ಸರಕ್ಕಂತ ಒಂದು ಕತ್ತಿನ ಎತ್ತಿ ಸರ 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 ಅಂತ ಚುಚ್ಚಿ ಅಲ್ಲೇ ಸಾಯಿಸೇ ಹಾಕ್ಬಿಟ್ಟ. ನನ್ ಕಣ್ ಮುಂದೆನೆ ನನ್ ಗರ್ಲ್ ಫ್ರೆಂಡ್ ಜೊತೆ ಇರ್ತೀಯ ನೀನು ಅಂತ. ಅಷ್ಟೇ, ಅದಾದ್ಮೇಲೆ ಅವಳಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಡೇ ಬೆಳಗ್ಗೆ ಕರೆಕ್ಟ್ ಆಗಿ ಪೊಲೀಸ್ ಅವರು ಕೂಡ ಈ ವಿಚಾರನೆಲ್ಲ ತಿಳ್ಕೊಂಡಿರ್ತಾರೆ, ಏನಕ್ಕೋಸ್ಕರ ನಾವು ಹುಡುಗಿನ ಕೊಲೆ ಮಾಡ್ದ ಅಂತ. ಸೊ ನೆಕ್ಸ್ಟ್ ಟಾರ್ಗೆಟ್ ಇವನೇ ಇರ್ಬೋದು ಅಂತ ಈ ವೆಟರ್ನರಿ ಹಾಸ್ಪಿಟಲ್ ಗೆ ಬಂದ್ ನೋಡಿದ್ರೆ ಆಲ್ರೆಡಿ ಡಾಕ್ಟರ್ ಸತ್ತು ಬಿದ್ದಿರ್ತಾನೆ. ಈ ಪೊಲೀಸ್ ಅವನ್ಗೆ ಗೊತ್ತಾಗೋಯ್ತು ಇದನ್ನ ಮಾಡಿದ್ ಬೇರೆ ಯಾರು ಅಲ್ಲ ಕಿಲ್ಲರ್ ಅಂತ. ಇದೇ ತರ ಬಿಟ್ರೆ ಇನ್ನಷ್ಟು ಜನ ಸತ್ತೋಗ್ತಾರೆ ಅಂತ ಇವ್ನ್ ಸ್ಟ್ರೇಟ್ ಆಗಿ ಸ್ಟೇಷನ್ ಹೋದವನು ಗನ್ ಎತ್ಕೊಂಡು ಆ ಕಿಲ್ಲರ್ ಅವ್ರ ಮನೆಗೆ ಹೋಗ್ತಾನೆ. ಆದ್ರೆ ಕಿಲ್ಲರ್ ಮನೇಲಿ ಇಲ್ಲ ಅಂತ ಮನೆಯನ್ನೆಲ್ಲ ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ಈ ಪೊಲೀಸ್ ಸ್ಟೇಷನ್ ನಲ್ಲಿ ಇವ್ನ್ ಟೇಬಲ್ ಮೇಲೆ ಒಂದು ಗೊಂಬೆ ಎಲ್ಲ ಇಟ್ಟಿದ್ದ ಅಲ್ವಾ ಕೊಲೆ ಮಾಡಿರೋ ತರ, ಸೇಮ್ ಅದೇ ತರ ಗೊಂಬೆ ಇರುತ್ತೆ. ಇವನೀಗ 100% ಕನ್ಫರ್ಮ್ ಮಾಡ್ಬಿಟ್ಟ ಇವ್ನ ಕೊಲೆಗಾರ ಅಂತ. ಇವ್ನ ಹತ್ರ ಸರ್ಚ್ ಮಾಡ್ತಾ ಇರ್ಬೇಕಾದ್ರೇನೆ ಅವ್ನ್ ಸಖತ್ ಕಿಲ್ಲಾಡಿ ಅಂತ ಕಾಣಿಸುತ್ತೆ. ಅವ್ನ್ ಬಾಗ್ಲಿಂದನೇ ನಿಂತಿರ್ತಾನೆ. ಅಷ್ಟೇ, ಪೊಲೀಸ್ ಅವ್ನ ತಲೆ ಮೇಲೆ ಒಂದೇ ಏಟು. ಅದಾದ್ಮೇಲೆ ಪೊಲೀಸ್ ಅವ್ನ್ಗೆ ಏನಾಯ್ತು ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಹೀರೋ ಕೂಡ ಈ ಹುಡುಗನೇ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಕನ್ಫರ್ಮ್ ಮಾಡಿರ್ತಾನಲ್ವಾ. ಸೊ ಕಿಲ್ಲರ್ ಅವ್ರ ಮನೆ ಒಳಗಡೆ ಬಂದ್ ನೋಡಿದ್ರೆ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಅಷ್ಟೇ ಅಲ್ಲ, ಟೇಬಲ್ ಮೇಲೆ ಇವ್ರ ಫ್ರೆಂಡ್ ಪೊಲೀಸ್ ಒಂದು ಐಡಿ ಕಾರ್ಡ್ ಕೂಡ ಇರುತ್ತೆ. ಸೊ ಇವ್ನ್ಗೆ ಅರ್ಥ ಆಗೋಯ್ತು ಆ ಪೊಲೀಸ್ ಅವ್ನು ಹುಡ್ಕೊಂಡು ಈ ಜಾಗಕ್ಕೆ ಬಂದಿದ್ದಾನೆ, ಅವ್ನ್ಗೇನೋ ಒಂದ್ ಹೆಚ್ಚು ಕಡಿಮೆ ಆಗಿದೆ ಅಂತ. ಇವ್ನ್ ತುಂಬಾನೇ ಬೈದಿಂದ ಅಲ್ಲಿಂದ ಹೊರಗಡೆ ಹೋಗ್ಬೇಕಂತ ನೋಡೋಷ್ಟ್ರಲ್ಲಿ ಅಲ್ಲಿರೋ ಗೋಡೆ ಮೇಲೆ ಇವ್ನ್ ಸಾಯಿಸಿರ್ತಾನಲ್ಲ ಒಂದು ಲೇಡಿ ಸ್ಟಾರ್ಟಿಂಗ್ ಅಲ್ಲಿ ಈ ಕಿಲ್ಲರ್ ಅವ್ರ ಅಮ್ಮ ಅವ್ರದ್ದು ಮತ್ತೆ ಚಿಕ್ಕ ಹುಡುಗನ್ ಫೋಟೋ ಇರುತ್ತೆ. ಅದನ್ನ ನೋಡಿದ ತಕ್ಷಣ ಶಾಕ್ ಆಗ್ತಾರೆ. ಇವ್ನ್ಗೆ ಇವಾಗೆ ಅರ್ಥ ಆಗೋದು ಆ ಲೇಡಿ ಅವ್ರ ಮಗನೇನಾ ಇವನು ಅಂತ. ಈಗ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆಕ್ಚುಲಿ ಹೀರೋ ಬಂದು ಈ ಕಿಲ್ಲರ್ ಅವ್ರ ಅಮ್ಮನ ಸಾಯಿಸ್ಬೇಕಾದ್ರೆ ಈ ಚಿಕ್ಕ ಹುಡುಗ ಮೇಲಿಂದ ನಿಂತ್ಕೊಂಡು ನೋಡ್ತಾನೆ ಇರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ನಿಗೆ ತುಂಬಾನೇ ಸಂತೋಷ ಆಗಿರುತ್ತೆ. ಅವ್ರ ಅಮ್ಮನ ನೋಡಿದ್ರೆ ಹುಡುಗನ್ಗೆ ಆಗ್ತಾ ಇರ್ಲಿಲ್ವಲ್ಲ ಕಿಲ್ಲರ್ಗೆ, ಯಾವಾಗ ಅವ್ರ ಅಮ್ಮ ತುಂಬಾ ಹಿಂಸೆ ಕೊಡ್ತಾ ಇದ್ರು ಅಂತ. ಸೊ ಹೀರೋ ಕೊಲೆ ಮಾಡ್ತಾ ಇದ್ರೆ ಕೂಡ ಮೇಲಿಂದ ನಿಂತ್ಕೊಂಡು ಪ್ರತಿ ಒಂದನ್ನ ಕೂಡ ನೋಡಿರ್ತಾನೆ. ಹೀರೋ ಕೂಡ ಸಾಯಿಸ್ಬಿಟ್ಟು ಅವ್ರ ಅಮ್ಮನ ಹಗ್ಗದಿಂದ ಕಟ್ ಹಾಕ್ಬಿಟ್ಟು ಅಲ್ಲಿಂದ ಹೋಗಿರ್ತಾನೆ. ಅದಾದ್ಮೇಲೆ ಇಷ್ಟು ವರ್ಷಕ್ಕೆ ಅವನು ಹೌಸ್ ಓನರ್ ನ ಕೊಲೆ ಮಾಡಿ ಅದೇ ಪ್ಯಾಟರ್ನ್ ಅಲ್ಲಿ ಹಾಕಿರ್ತಾನಲ್ಲ. ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಅವ್ನು ನೋಡಿರ್ತಾನಲ್ಲ ಇವನೇ ಈ ತರ ಕೊಲೆ ಮಾಡಿರೋದು ಅಂತ. ಸೊ ಹೀರೋನೇ ಕೊಲೆ ಮಾಡಿರ್ಬೋದು ಅಂತ ಹೇಳಿನೇ ಹೀರೋ ಫೋನ್ಗೆ ಇವನೇ ಆ ಮೆಸೇಜ್ ನ ಕಳ್ಸಿರೋದು. ಫೈನಲ್ ಆಗಿ ಹೇಳ್ಬೇಕಂದ್ರೆ ಹೀರೋ ಎಷ್ಟೇ ಬೆಳೆದಿದ್ರೆ ಕೂಡ ಇವನೇ ಅವನು ಅಂತ ಆ ಚಿಕ್ಕ ಹುಡುಗ ಅಂದ್ರೆ ಕಿಲ್ಲರ್ಗೆ ಗೊತ್ತಿದೆ. ಬಟ್ ಆ ಚಿಕ್ಕ ಹುಡುಗನೇ ಕಿಲ್ಲರ್ ಅಂತ ಹೀರೋಗ್ ಇವಾಗ ಗೊತ್ತಾಗ್ತಾ ಇದೆ. ಇದೇ ಟೈಮಲ್ಲಿ ಹೀರೋ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ, ನಿನ್ ಫ್ರೆಂಡ್ ಬೇಕಂದ್ರೆ ಇಂತ ಒಂದು ಅಡ್ರೆಸ್ ಬಾ ಅಂತ. ಹೀರೋ ಕೂಡ ತುಂಬಾ ಟೆನ್ಷನ್ ಆಗ್ಬಿಟ್ಟು ಕೈಲಿ ಒಂದು ಕೊಡಿಲಿನ ಎತ್ಕೊಂಡು ಅವ್ನ್ ಹೇಳಿದ ಜಾಗಕ್ಕೆ ಹೋದ್ರೆ ಅಲ್ಲಿ ನೋಡಿದ್ರೆ ಕಿಲ್ಲರ್ ಆರಾಮಾಗಿ ಕೂತಿರ್ತಾನೆ. ಇನ್ನೇನ್ ಅವನ ಹೊಡೆದ್ಬಿಡ್ಬೇಕು ಅಂತ ಹೋಗೋಷ್ಟ್ರಲ್ಲೇ ಅವ್ನ್ ಕೂಲಾಗಿ ಗನ್ ತೋರಿಸಿ ನಮ್ ಹೀರೋನ ಜರ್ಗಕ್ ಆಗ್ದಿರೋ ತರ ಮಾಡ್ಬಿಡ್ತಾನೆ. ಅವ್ನ್ ಹೇಳ್ತಾನೆ, ನಿನ್ನೆ ನನ್ ಗುರುಗಳು ಅಂತ ಅನ್ಕೊಂಡ್ರೆ ನೀನೇನೋ ನನ್ನ ಸಾಯ್ಸಕ್ಕೆ ಅಂತ ಬಂದಿದ್ಯಾ, ಇದೆಲ್ಲ ನ್ಯಾಯನ ಅಂತ ಕೇಳ್ತಾ ಇದ್ರೆ ಹೀರೋ ಟೆನ್ಷನ್ ಆಗಿ, ನೋಡು ಇದೆಲ್ಲ ಬೇಡ, ಮರದಾಗ ನನ್ ಫ್ರೆಂಡ್ ಎಲ್ಲಿದಾನೆ ಹೇಳು ಅಂತ ಕೇಳಿದಾಗ ಅವ್ನ್ ಕೂಡ ಹಂಗೆ ಕೈ ತೋರಿಸ್ತಾನೆ. ಏನಂತ ನೋಡಿದ್ರೆ ಪಕ್ಕದಲ್ಲಿರೋ ಕಂಬಿಗೆ ಇದ್ವರ್ಗು ಒಂದ್ ಸಾಯಿಸಿರ್ತಾನಲ್ಲ ಅವ್ರನ್ನೆಲ್ಲ ಹೆಂಗ್ ಕಟ್ಟಾಕಿದ್ದ ಸೇಮ್ ಈ ಪೊಲೀಸ್ ಅವನ್ನ ಕೂಡ ಅದೇ ತರ ಕಟ್ಟಾಕಿರ್ತಾನೆ. ಹೀರೋಗೆ ಫಸ್ಟ್ ಅವನ್ನ ಕಾಪಾಡ್ಬೇಕಲ್ವಾ ಅಂತ ಅಲ್ಲೋಗ್ಬಿಟ್ಟು ಹಗ್ಗನೆಲ್ಲ ಬಿಚ್ತಾ ಇರ್ಬೇಕಾದ್ರೆ ಈ ಕಿಲ್ಲರ್ ಏನ್ ಸುಮ್ನೆ ಕೂತಿರ್ತಾನ. ಅವ್ನ್ ಅಲ್ಲಿಂದ ಹಂಗೆ ಗನ್ ಎತ್ಕೊಂಡು ಪಟ 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 ಅಂತ ಆ ಪೊಲೀಸನ್ನ ಶೂಟೇ ಮಾಡ್ಬಿಟ್ಟ. ನಮ್ ಹೀರೋ ಕಣ್ಮುಂದೆನೆ ಪೊಲೀಸ್ ಅವ್ನ ಕತೆ ಮುಗ್ದೋಯ್ತು. ಇದನ್ನ ನೋಡಿ ಹೀರೋಗೆ ಟೆನ್ಷನ್ ಆಗ್ಬಿಟ್ಟು ನನ್ ಕಣ್ಮುಂದೆ ಅವನ್ನ ಸಾಯಿಸ್ತೀಯ ಅಂತ ಮತ್ತೆ ಕೊಡ್ಲಿನ ಎತ್ಕೊಂಡು ಅವ್ನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡಿದಾಗ ಮತ್ತೆ ಕಿಲ್ಲರ್ ಗನ್ ತೋರಿಸಿ ನಮ್ ಹೀರೋ ನಂಗೆ ನಿಲ್ಲಿಸ್ತಾನೆ. ಏನ್ ಗುರುಗಳೇ, ನಿನ್ ಕಣ್ಮುಂದೆನೆ ನಿನ್ ಫ್ರೆಂಡ್ ಸತ್ತೋದ ಅಂತ ಕೋಪ ಪಡ್ತಾ ಇದ್ಯಾ? ನಿಜ ಹೇಳಿ, ನೀವ್ ಯಾವತ್ತೂ ಅವನನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡೇ ಇಲ್ವಾ? ಯಾಕಂದ್ರೆ ನಿಮ್ ಅಪ್ಪ ಅಮ್ಮ ಸಾವಿಗೆ ಕಾರಣನೇ ಇವನು ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಅವನನ್ನ ಕೊಲೆ ಮಾಡ್ಬೇಕಂತ ನೀವ್ ಯಾವತ್ತಿಂದನೂ ಅನ್ಕೊಂಡಿದ್ದೀರಾ ಅಲ್ವಾ? ಲಾಂಗ್ ಬ್ಯಾಕು ನಮ್ಮಮ್ಮ ಅಂದ್ರೆ ನನ್ಗೆ ಇಷ್ಟ ಇರ್ಲಿಲ್ಲ, ಅವ್ರನ್ನ ಸಾಯಿಸಿ ನನಗ್ ಒಳ್ಳೇದ್ ಮಾಡ್ದೆ. ಸೊ ಈಗ ನಿನ್ ಫ್ರೆಂಡ್ ನ ಸಾಯಿಸಿ ನಾನ್ ನಿನಗ್ ಒಳ್ಳೇದ್ ಮಾಡಿದೀನಿ ಅಂತ ಹೇಳ್ತಾನೆ. ಹಿಂಗ್ ಹೇಳ್ತಾ ಇದ್ರೆ ಹೀರೋ ಏನ್ ಮಾತಾಡ್ತಾನೆ, ಅದ್ರಲ್ಲಿ ಅವ್ನು ಹೇಳ್ತಾನೆ, ಈ ಪ್ರಪಂಚನೇ ಇಷ್ಟು, ನಾವ್ ಯಾರ್ಗೆ ಏನೇ ಒಳ್ಳೇದ್ ಮಾಡಿದ್ರೆ ಕೂಡ ನಮ್ಮನ್ನ ನಂಬಲ್ಲ, ನಮ್ ವಿಷಯನ ಕೇಳಲ್ಲ, ಪ್ರತಿಯೊಬ್ರು ನನ್ಗೆ ದ್ರೋಹ ಮಾಡೋರೇನಾ. ಆದ್ರೆ ನಾನು ಈ ಪ್ರಪಂಚದಲ್ಲಿ ಒಬ್ಬರನ್ನ ನಂಬ್ತೀನಿ, ಇಷ್ಟ ಪಡ್ತೀನಿ ಅಂದ್ರೆ ಅದು ನೀವೊಬ್ರೇ ಗುರುಗಳೇ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ನೀವೇನು ಭಯ ಪಡ್ಬೇಡಿ, ನಾನ್ ನಿಮ್ಮನ್ನ ಏನು ಮಾಡೋದಿಲ್ಲ. ಈ ತರ ಮೋಸನೇ ತುಂಬಿರೋ ಪ್ರಪಂಚದಲ್ಲಿ ಬದುಕಿರಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಇವನ್ ಕೈಲಿರೋ ಗನ್ನ ಹೀರೋ ಕೈಲಿ ಕೊಟ್ಟು ಅವ್ನ್ ಕಡೆನೆ ಪಾಯಿಂಟ್ ಔಟ್ ಮಾಡ್ಕೊಂಡಿರ್ತಾನೆ. ಹೀರೋ ಟ್ರಿಗರ್ ನ ಪ್ರೆಸ್ಸೇ ಮಾಡಿರೋದಿಲ್ಲ, ಆದ್ರೆ ಕಿಲ್ಲರ್ ಅವನಾಗೆ ಪ್ರೆಸ್ ಮಾಡ್ಕೊಂಡು ಅವನೇ ಸ್ಪಾಟ್ ಅಲ್ಲೇ ಸತ್ತೇ ಹೋಗ್ತಾನೆ. ಒಂದ್ ಕಡೆ ಪೊಲೀಸ್ ಬಿದ್ದಿದ್ರೆ ಇನ್ನೊಂದ್ ಕಡೆ ಕಿಲ್ಲರ್ ಬಿದ್ದಿರ್ತಾನೆ. ಈ ಟೈಮಲ್ಲಿ ಫೈನಲ್ ಆಗಿ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಹೀರೋ ಮತ್ತೆ ಪೊಲೀಸ್ ಓನ್ ಇದ್ರಲ್ಲ ಅದೇ ಸ್ಕೂಲ್ ಅಲ್ಲೇ ಈ ಕಿಲ್ಲರ್ ಕೂಡ ಓದ್ತಾ ಇರ್ತಾನೆ. ಅಂದ್ರೆ ಫೈರ್ ಆಕ್ಸಿಡೆಂಟ್ ಆಗಿ ಹೀರೋ ಅವ್ರ ಅಪ್ಪ ಅಮ್ಮನು ಸತ್ತೋಗಿರ್ತಾರೆ, ಆ ಕಡೆ ಕಿಲ್ಲರ್ ಅವ್ರ ಅಮ್ಮನು ಸತ್ತೋಗಿರ್ತಾರೆ.
ಇರ್ತಾರೆ, ಅದೆಲ್ಲ ಆದ್ಮೇಲೆನೆ ಇದು. ಆ ಸ್ಕೂಲಲ್ಲಿ ಕೂಡ ತುಂಬಾ ಜನ ಮಕ್ಕಳು ಈ ಚಿಕ್ಕ ಹುಡುಗ ಅಂದ್ರೆ ಕಿಲ್ಲರ್ ನ ತುಂಬಾನೇ ಬುಲಿ ಮಾಡ್ತಾ ಇರ್ತಾರೆ, ಹೊಡಿಯೋದು, ಅವ್ನಿಗೆ ಹಿಂಸೆ ಕೊಡೋದೆಲ್ಲ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಹೀರೋನೇ ಹೋಗಿ ಆ ಹುಡುಗರ್ನೆಲ್ಲ ಅಲ್ಲಿಂದ ಓಡಿಸಿ ಕಿಲ್ಲರ್ ನ ಕಾಪಾಡಿರ್ತಾರೆ. ಅವತ್ತಿಂದಾನೇ ಕಿಲ್ಲರ್ಗೆ ಇವನ್ ಮೇಲೆ ಒಂದು ಇಷ್ಟ, ನನಗೆ ಅಪಾಯ ಆದಾಗಲ್ಲ ಇವರೇ ಬಂದು ನಾನು ಕಾಪಾಡೋದು, ಇವ್ರ ಜೊತೆನೆ ಇದ್ರೆ ನಾನ್ ಸೇಫ್ ಆಗಿರ್ತೀನಿ ಅಂತ ಅವ್ನು ಆ ಟೈಮಲ್ಲಿ ಯೋಚನೆ ಮಾಡಿರ್ತಾನೆ. ಅದಕ್ಕೋಸ್ಕರನೇ ಹೀರೋ ಈ ಊರಲ್ಲಿ ಇದ್ದಾನೆ ಅಂತ ಗೊತ್ತಾಗಿನೇ ಈ ಊರಲ್ಲಿ ಅವನು ಸ್ಟೇಷನರಿ ಶಾಪ್ ಇಟ್ಕೊಂಡು ಇಲ್ಲಿ ಬಂದಿದ್ದ. ಒಂದ್ ವೇಳೆ ಆ ಹುಡುಗಿ ಏನಾದ್ರೂ ಇವ್ನಿಗೆ ಮೋಸ ಮಾಡದೇ ಇದ್ದಿದ್ರೆ ಅವ್ನ ಈ ತರ ಕಿಲ್ಲರ್ ಆಗ್ತಾ ಇರ್ಲಿಲ್ವೇನೋ, ಅವನೊಂದು ನೆಮ್ಮದಿಯಾದ ಬದುಕನ್ನ ಬದುಕ್ತಾ ಇದ್ದ. ಆದ್ರೆ ಕಾಲ ಇವನನ್ನ ಈ ತರ ಒಂದು ರೂಟಲ್ಲಿ ಕರ್ಕೊಂಡು ಹೊಟ್ಟೋಯ್ತು. ಫೈನಲ್ ಈ ತರ ಒಂದು ಮೆಸೇಜ್ ನ ಕೊಟ್ಟು ಮೂವಿನ ಕೂಡ ಮುಗಿಸಿದ್ರು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನ ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.